ಎಲ್ಲರಿಗೂ ವೆಲ್ಕಮ್ ಟು ಮೈ ಶೋ. ಹೀಗ್ ಮಾಡಪ್ಪ ಶಾಟ. ಎಲ್ಲರಿಗೂ ವೆಲ್ಕಮ್ ಟು ಮೈ ಶೋ. ಈ ಶೋ ಹೆಸರು ಜಸ್ಟ್ ಮಾತುಕತೆ. ಬರೀ ಮಾತುಕತೆ, ಇದೊಂಥರ ಪಾಡ್ಕಾಸ್ಟ್ ಶೋ ಅಂತಾನೆ ಅನ್ಕೋಬಹುದು. ಸೊ ಪಾಡ್ಕಾಸ್ಟ್ ಅಂತಾನೆ ಅನ್ಕೊಡಿ, ಎಲ್ಲರೂ ಸಪೋರ್ಟ್ ಮಾಡಿ. ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ ನನ್ನ ಫ್ರೆಂಡು, ಹೆಸರು ಹರ್ಷವರ್ಧನ್ ಅಂತ. ಹಾಯ್. ಇವತ್ತು ನಮ್ಮ ಟಾಪಿಕ್ಕು ಏನು ಅಂತ ಅಂದ್ರೆ ಕನ್ನಡ ಬೆಳೆಸಿನ, ಕನ್ನಡ ಉಳಿಸಿನ. ತುಂಬಾ ಡಿಫ್ರೆಂಟ್ ಆಗಿದೆ ಕ್ವಶನ್, ಏನಾದ ಅರ್ಥ ಗೊತ್ತಾಗಿಲ್ಲ ನನಗೆ. ಅಂದ್ರೆ ಮುಂಚೆ ಇವಾಗ ಎಲ್ಲರೂ ಕನ್ನಡನ ಬೆಳೆಸಿ, ಕನ್ನಡನ ಉಳಿಸಿ ಅಂತ ಇರ್ತಾರೆ. ಸೊ ನಾವು ಬೆಳೆಸ್ಬೇಕು, ಉಳಿಸ್ಬೇಕು. ನನ್ನ ಒಪಿನಿಯನ್ ಏನ್ ಗೊತ್ತಾ, ಆಲ್ರೆಡಿ ಕನ್ನಡ ಬೆಳೆದ್ ನಿಂತಿದೆ, ಕನ್ನಡ ಉಳಿದಿದೆ ಅಲ್ವಾ? ಸೊ ನಾವು ಕನ್ನಡನ ಬೆಳೆಸಿ ಉಳಿಸಿ ಅಂತ ಅನ್ನೋರು ಬದಲು ಕನ್ನಡನ ಬಳಸಿದ್ರೆ ಅದಾಗೆ ಬೆಳೆಯುತ್ತೆ, ಅದಾಗೆ ಉಳಿಯುತ್ತೆ ಅನ್ನೋದು ನನ್ನ ಒಪಿನಿಯನ್. ಸೊ ನೋಡೋಣ ನಿಮ್ ಪಾಯಿಂಟ್ ಆಫ್ ವ್ಯೂ ಏನಿದೆ ಏನು ಅಂತ ನಾವು ಮಾತಾಡೋಣ. ಹಂಗೆ ನಿಮ್ಗೂ ಯಾರಿಗಾರು ಏನಾದ್ರು ಇದ್ರ ಬಗ್ಗೆ ಸಜೆಷನ್ಸ್ ಇದ್ದು ಅಥವಾ ನಿಮ್ಗೆ ಒಪಿನಿಯನ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ನಿಮ್ದೆ, ಕಮೆಂಟ್ ಮಾಡ್ಬೋದು. ನೆಗೆಟಿವ್ ಪಾಸಿಟಿವ್ ಎರಡು ಕಮೆಂಟ್ ಮಾಡ್ಬೋದು. ಬಟ್ ನೀವು ಪಾಸಿಟಿವ್ ತಗೊಂಡು ಪಾಸಿಟಿವ್ ಕಮೆಂಟ್ ಮಾಡ್ತೀರಾ ಅಂದ್ರೆ ನಿಮ್ ಇಷ್ಟ, ನೆಗೆಟಿವ್ ಕಮೆಂಟ್ ಮಾಡ್ತೀರಾ ಅಂದ್ರೆ ಏನೋ ಮಾಡೋಕ್ಕಾಗಲ್ಲ. ಬಟ್ ಐ ಹೋಪ್ ಎಲ್ಲ ಪಾಸಿಟಿವ್ ಆಗಿ ಬರುತ್ತೆ ಅಂತ ನೋಡೋಣ. ಇದ್ರ ಬಗ್ಗೆ ನನ್ನ ಫ್ರೆಂಡ್ ಒಪಿನಿಯನ್ ಏನಿದೆ ಅಂತ ಕೇಳೋಣ. ಸೊ ಇದ್ರ ಮೇಲೆ ನೀವು ಈ ಡಿಸ್ಕಷನ್ ನೋಡಾದ್ಮೇಲೆ ನಿಮಗೇನು ಅನ್ಸುತ್ತೆ ನೀವು ಕಮೆಂಟ್ ಮಾಡಿ. ಸೊ ಎಲ್ಲ ಸೇರಿ ಕನ್ನಡನ ಬೆಳೆಸಿ ಉಳಿಸಿ ಅನ್ನೋದ್ರ ಬದಲು ಬಳಸಕ್ಕೆ ಶುರು ಮಾಡೋಣ, ಇನ್ನು ಹೆಚ್ಚಾಗಿ ಬಳಸೋಣ ಅಂತ ನನ್ನ ಒಪಿನಿಯನ್. ಸೊ ಇವಾಗ ಈ ಟಾಪಿಕ್ ಬಗ್ಗೆ ನಿಮ್ಗೆ ಏನ್ ಅನಿಸ್ತು, ಏನ್ ಅನ್ಸುತ್ತೆ? ಅಫ್ಕೋರ್ಸ್ ಯಾಕೆಂದ್ರೆ ನಾನು ಇದು ತಮ್ಮನೆಲ್ಲ ನೋಡಿದಾಗ ನನಗೂನು ಅದೇ ಕ್ವಶನ್ ಬರ್ತೈತಿ, ಏನಿದು ಡಿಫ್ರೆಂಟ್ ಆಗಿದೆಯಲ್ಲ ಕನ್ನಡನ ಬೆಳೆಸಿನ ಉಳಿಸಿನ ಅಂದ್ರೆ ಈಗ ಆ ಕ್ವಶನ್ ಮಾರ್ಕ್ ಏನ್ ಈ ತರ ಇದೆ ಕುಶಾಲ್, ಈ ತರ ಒಂದು ಕಾನ್ಸೆಪ್ಟ್ ಎತ್ಕೊಂಡ್ ಬರ್ತಿದಾರಲ್ಲ ಅಂತ ಫುಲ್ ಕನ್ಫ್ಯೂಸ್ ಆಗೋಗಿದ್ದೆ ಆಕ್ಚುಲಿ ನಾನು. ಬಟ್ ಆದ್ರೆ ಈಗ ಗೊತ್ತಾಯ್ತು ನನ್ಗೆ, ನೀವು ಕನ್ಫ್ಯೂಷನ್ ನಲ್ಲಿ ಏನ್ ಜನಗಳೆಲ್ಲರೂ ಬೆಳೆಸ್ಬೇಕಾ, ಕನ್ನಡನ ಬೆಳೆಸ್ಬೇಕಾ, ಕನ್ನಡನ ಉಳಿಸ್ಬೇಕಾ ಅನ್ನೋ ಕನ್ಫ್ಯೂಷನ್ ನಲ್ಲೇ ಜನಗಳು ಬರ್ತಿದಾರೆ ಅಂತ. ಓಕೆ, ಅದಕ್ಕೆ ಒಂದು ಬ್ಯೂಟಿಫುಲ್ ಆಗಿ ಆನ್ಸರ್ ಕೊಡ್ತೀರಾ. ಬೆಳೆಸೋದಕ್ಕೂ ಉಳಿಸೋದಕ್ಕೂ ನಾವ್ ಯಾರು ಅಲ್ಲ, ಕನ್ನಡನ ಬಳಸಿ ಬ್ಯೂಟಿಫುಲ್. ನನಗೆ ನಿನ್ ಥಾಟ್ಸ್ ತುಂಬಾ ಇಷ್ಟ ಆಯ್ತು. ಅಂದ್ರೆ ಯೂಶಲಿ ಈಗ ಎಷ್ಟೊಂದ್ ಜನ ಹೇಳಿದಾರೆ ಕನ್ನಡನ ಉಳಿಸಿ ಬೆಳೆಸಿ ಬಳಸಿ ಅಂತ. ನಾನು ಹೊಸಬೇನಲ್ಲ, ಬಟ್ ನನ್ನ ಫುಲ್ ಟಫ್ ಥಾಟ್ ಏನು ಅಂತ ಅಂದ್ರೆ ನಾನು ಹೇಳ್ತಿದ್ದೆ, ನಾವು ಬಳಸಿದ್ರೆ ಬೆಳೆಸ್ಬೇಕು ಉಳಿಸ್ಬೇಕು ಅನ್ನೋ ಮಾತೇ ಬರಲ್ವಲ್ಲ. ಈ ಕನ್ನಡ ಬೆಳೆದ ಈವನ್ ಫಾರ್ ಎಕ್ಸಾಂಪಲ್ ಫಿಲಂ ಇಂಡಸ್ಟ್ರಿ ಅಂದ್ರೆ ಎಷ್ಟು ಜನಕ್ಕೆ ಗೊತ್ತಿಲ್ಲ ಕನ್ನಡ ಇಂಡಸ್ಟ್ರಿ. ಒಂದ್ ದೇಶದಿಂದ ಹಿಡಿದು ಬೇರೆ ದೇಶದವರೆಗೂ ಚೆನ್ನಾಗಿ ಗೊತ್ತಿದೆ ಅಲ್ವಾ? ಬೆಳೆದಿರೋದಕ್ಕೆ ತಾನೇ ಗೊತ್ತಿರೋದು ನಾನು ಹೇಳೋದಾದ್ರೆ ಅಲ್ವಾ? ನೀವೇನಂತೀರ ವ್ಯೂವರ್ಸ್ ಅಲ್ವಾ? ಬೆಳೆದಿರೋದಕ್ಕೆ ಗೊತ್ತಿರೋದು. ಸೊ ಅದಕ್ಕೆ ನಾನು ಹೇಳ್ತಿದ್ದು ಬಳಸೋಣ ಆದಷ್ಟು ಜಾಸ್ತಿ. ಈಗ ಫಾರ್ ಎಕ್ಸಾಂಪಲ್ ಏನ್ ಗೊತ್ತಾ, ಈಗ ನಾವು ಬೆಂಗಳೂರಲ್ಲಿ ಇರೋದು, ಈಗ ನಾವೆಲ್ಲ IT ವರ್ಕ್ ಮಾಡ್ತಿರೋದ್ರಿಂದ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಇರ್ತೀವಿ. ಬೆಂಗಳೂರಲ್ಲಿ ಏನು ಹೋದ ತಕ್ಷಣ ಭಯ ಓದೇದು, ಭಯ ಅರಬಲ್ಲ, ಅವ್ರಿಗೆ ಬರುತ್ತಾ ಬರಲ್ವಾ? ನಾವು ಕನ್ನಡದಲ್ಲಿ ಮಾತಾಡೋಣ ಅಂತ ನಾನು ಹೇಳೋದು. ಅವ್ರಿಗೆ ಹೋಗ್ಬಿಟ್ಟು ನಾವು ಫೋರ್ಸ್ ಹಾಕೋದಲ್ಲ ನೀವು ಕನ್ನಡ ಮಾತಾಡಿ ಅಂತ. ನಾವು ಕನ್ನಡ ಮಾತಾಡೋಣ, ಅವಾಗ ಅವ್ರಿಗೆ ಏನ್ ಅನ್ನಿಸ್ಬೇಕು, ಅಯ್ಯೋ ನಾವು ಕನ್ನಡ ಕಲೀಲಿಲ್ಲ ಅಂದ್ರೆ ನಮಗೆ ಸರ್ವೈವ್ ಆಗಕ್ಕೆ ಆಗಲ್ಲ ಅನ್ನೋದಕ್ಕಾರು ಅಟ್ಲೀಸ್ಟ್ ಅಲ್ಪ ಸ್ವಲ್ಪನಾದ್ರು ಕಲಿತಾರೆ. ಅಂದ್ರೆ ಈಗ ಏನು ಎಲ್ಲ ಫುಲ್ ಎಲ್ಲ ಪಂಡಿತರಾಗ್ಬೇಕು ಅಂತಲ್ಲ, ಒಂದು ವ್ಯಾವಹಾರಿಕವಾಗಿ ಹೋಗಿ ಬನ್ನಿ, ಏನಿದೆ ಏನಿಲ್ಲ ಅಷ್ಟು ಕಲ್ತ್ರೆ ನಮಗೂ ಖುಷಿ. ಸೊ ನಾನು ಹಿಂಗೆ ನನ್ನ ಇದು ನಾನು ಒಂದು ವರ್ಕ್ ಮಾಡುವಾಗ ಎಲ್ಲ ಹೊರಗಡೆ ನೋಡಿದ್ದೀನಿ. ಅಂದ್ರೆ ನನಗೆ ಪೈಪ್ ಲೈನ್ಸ್ ಎಲ್ಲ ವರ್ಕ್ ಮಾಡುವಾಗ ನಮ್ಗೆ ಮ್ಯಾಕ್ಸಿಮಮ್ ನಮ್ಗೆ ನಮ್ಮ ಲೇಬರ್ಸ್ ಗಿಂತ ಹೊರಗಿನವ್ರು ಬಿಹಾರೀಸ್, ನಾರ್ತ್ ಈಸ್ಟ್ ಎಲ್ಲ ಲೇಬರ್ಸ್ ಇರ್ತಾರೆ ಜಾಸ್ತಿ. ಅಫ್ಕೋರ್ಸ್ ನಾನು ನೋಡಿದೀನಲ್ಲ ಎಲ್ರ ಹತ್ರನು, ಅವರು ಕೂಡ ಕನ್ನಡ ಮಾತಾಡೋಕ್ ತುಂಬಾ ಟ್ರೈ ಮಾಡ್ತಾರೆ. ನಾವು ಕೂತಿದ್ದಾಗ ಕುಶಾಲ್ ನಾರ್ಮಲ್ ಆಗಿ ನಾನು ನೋಡ್ತಾ ಇರ್ತೀನಲ್ಲ, ಬಂದ್ಬಿಟ್ಟು ನಾವೇ ಕೂತಿರ್ತೀವಿ, ನಮ್ಮ ಜೊತೆ ಇರುವಂತ ಡ್ರೈವರ್ಸ್ ಗಳಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಭಯ ಖಾನ ಹೋಗಿ ಯಾಕೆ ಅಂತ ನಮ್ಮವ್ರು ಹಿಂದಿಲ್ ಮಾತಾಡ್ತಿರ್ತಾರೆ. ಬಟ್ ಅವರು ಊಟ ಆಯ್ತಾ ಸರ್ ಅಂತ ಕನ್ನಡದಲ್ಲಿ ಅವ್ರು ಟ್ರೈ ಮಾಡ್ತಿರ್ತಾರೆ. ಏನ್ ಗೊತ್ತಾ, ಇಲ್ಲಿ ನಾವ್ ಆಕ್ಚುಲಿ ಈಗ ನಾನು ತುಂಬಾ ಜನ ಅಬ್ಸರ್ವ್ ಮಾಡ್ತೀನಲ್ಲ, ಎಲ್ರು ಕೂಡ ಹೋಗಿ ಜಗಳ ಮಾಡಿ ಇನ್ನೊಂದು ಮತ್ತೊಂದು ಮಾಡೋದಕ್ಕಿಂತ ನಾವು ಕನ್ನಡ, ಈಗ ಕುಶಾಲ್ ನೀವ್ ಇದ್ದೀರಾ, ನಾನು ಬಂದ್ಬಿಟ್ಟು ನಿಮ್ಮನ್ನ ಕುಶಾಲ್ ಹೇಗಿದ್ದೀರಾ ಅಂತ ಅಂದ್ರೆ ನೀವು ಚೆನ್ನಾಗಿದ್ದೀನಿ ಅಂತಾನೆ ಹೇಳ್ತೀರಾ. ನಾನು ಬಂದು ಹೌಸ್ ಅವರ್ ಬ್ರೋ ಅಂತ ಅಂದ್ರೆ ನೀವು ಫೈನ್ ಅಂತಾನೆ ಹೇಳ್ತೀರಾ. ಈಗ ನಾನು ಈಗ ಏನ್ ಗೊತ್ತಾ ಕುಶಾಲ್, ಇದು ಕನ್ನಡ ಬಳಸ್ಬೇಕು ಅನ್ನೋದು ಕನ್ನಡಿ ಇದ್ದಂಗೆ. ನೀವು ಯಾವ ರೀತಿ ಅದನ್ನ ನೋಡ್ತೀರಾ, ಅದು ನಿಮ್ಗೆ ಅದೇ ರೀತಿ ರಿಟರ್ನ್ ಕೊಡುತ್ತೆ. ನೀವು ಕನ್ನಡದಲ್ಲೇ ಅವ್ರನ್ನ ಮಾತಾಡ್ಸಿದ್ರೆ ಅವರು 100% ಕನ್ನಡದಲ್ಲಿ ಮಾತಾಡ್ತಾರೆ ಕುಶಾಲ್. ಅದನ್ನ ಬಿಟ್ಟು ಸುಮ್ಮನೆ ಕನ್ನಡ ಮಾತಾಡಿ ಅದನ್ನಂತ ಜಗಳ ಆಡೋದ್ರಿಂದ ಅವ್ರ ನೆಲೆಸಿಂದ ಏನು ಬರೋಲ್ಲ. ತಪ್ಪೇನಾಗಿರುತ್ತೆ ಗೊತ್ತಾ, 80% 90% ನಾನು ನೋಡ್ತೀನಲ್ಲ. ಈಗ ಅಫ್ಕೋರ್ಸ್ ನಾನು ಯಾವ್ದೇ ಕೆಫೆಗಳಿಗೆ ಹೋಗಿ ಕುಶಾಲ್, ಯಾವುದೇ ಕೆಫೆಗೆ ಹೋಗಿ, ಹಾಸನದಲ್ಲಿ ಕೆಫೆ, ಆಮೇಲೆ ತುಂಬಾ ಕೆಫೆಸ್ ಇದೆ, ಅಲ್ಲಿ ಹೋದಾಗ ನಾರ್ತ್ ಈಸ್ಟ್ ಅಫ್ಕೋರ್ಸ್, ಯಾಕಂದ್ರೆ ನಮ್ಮ ಕನ್ನಡದವರು ಅಷ್ಟು ವರ್ಕ್ ಮಾಡ್ತಾರೆ ಬಿಡ್ತಾರೆ ನನಗೆ ಐಡಿಯಾ ಇಲ್ಲ. ಬಟ್ ನಾರ್ತ್ ಈಸ್ಟ್ ಇರ್ತಾರೆ ವರ್ಕ್ ಮಾಡುವಾಗ. ನಾರ್ತ್ ಈಸ್ಟ್ ಅಲ್ಲಿ ಬರ್ತಾರಲ್ಲ, ಈಗ ಕಾಲೇಜಿಂದ ಬರ್ತಾರೆ, IT ಅವ್ರು ಬರ್ತಾರೆ, ಟೆಕಿಸ್ ಎಲ್ಲ ಬರ್ತಾರೆ. ಬಂದಾಗ ಭಯ ತೋಡ ಏದೇ ದಿಜೆ ತೋಡ ಅವ್ರು ಬಂದು ನಿಂತ್ಕೊಂತಾರ. ಅವ್ರು ಏನು ಹೇಳಿರೋದೇ ಇಲ್ಲ, ಬಂದ್ಬಿಟ್ಟು ಸುಮ್ಮನೆ ಅವ್ರು ಏನು ಕೇಳೋದಿಲ್ಲ ನಿಮ್ಮನ್ನ. ಹಾಯ್ ಸರ್, ವೆಲ್ಕಮ್ ಸರ್ ಅಂತ ನಿಮ್ಗೆ ಕೊಟ್ಬಿಡ್ತಾರೆ. ಮೆನು ಕೊಟ್ಟಾಗ ನೀವ್ ಏನ್ ಮಾಡ್ತಾರೆ ಗೊತ್ತಾ, ನಾನು ಎಲ್ಲರನ್ನೂ ಅಬ್ಸರ್ವ್ ಮಾಡ್ತೀನಿ, ಇನ್ಕ್ಲೂಡಿಂಗ್ ನಾನು ಎಷ್ಟೋ ಸರಿ ಮಾಡಿದ್ದೀನಿ. ನನಗೆ ಗೊತ್ತಿಲ್ದೇನೆ ಭಯ ಏ ತೋಡ ಮಿಲ್ ಜಾಗ ಕ್ಯಾ ಅಂತ ನಾನು ಹಿಂದಿಲ್ ಮಾತಾಡಿದಾಗ ಅವ್ರಿಗೆ
ಅವ್ರಿಗೂ ಅಫ್ಕೋರ್ಸ್ ಧೈರ್ಯ ಬರುತ್ತೆ. ಓ ಇವರೇ ಹಿಂದಿ ಮಾತಾಡ್ತಿದಾರೆ ಅಂದ್ಮೇಲೆ ಅವ್ರಿಗೊಂದು ಭಾಷಾಭಿಮಾನ ಅಫ್ಕೋರ್ಸ್ ಇರುತ್ತೆ ಕುಶಾಲ್. ಈಗ ನೀನ್ ಅವ್ರ ಭಾಷೆಲಿ ಅವ್ರನ್ನ ಮಾತಾಡಿಸಿದಾಗ ಅಫ್ಕೋರ್ಸ್ ಅವ್ರ ಭಾಷೆಲೆ ಮಾತಾಡ್ತಾರೆ, ಅವರು ಅದನ್ನೇ ರಿಪ್ಲೈ ಮಾಡ್ತಾರೆ. ಅದೇನಾಗುತ್ತೆ ಗೊತ್ತಾ, ಹಂಗೆ ಅದು ಕಂಟಿನ್ಯೂ ಆಗ್ತಾ ಗ್ರೋ ಆಗ್ತಾ ಹೋಗುತ್ತೆ. ಈಗ ನೀವ್ ಇವತ್ತು ಮಾತಾಡಿರಾ, ನಾಳೆ ನೀವು ಬರ್ತೀರಾ, ಮತ್ತೆ ನೀವು ಹಿಂದಿಲೇ ಕೇಳ್ತೀರಾ ಅನ್ಕೊಳ್ಳಿ. 3ನೇ ದಿನ ಹೋದಾಗ ನೀವು ಕನ್ನಡದಲ್ಲಿ ಕೇಳಿದ್ರು ಹಿಂದಿಲೇ ಆನ್ಸರ್. ಅದು ನಿಜ. ಆಮೇಲೆ ಇನ್ನೊಂದೇನ್ ಗೊತ್ತಾ, ನಾನು ಅಬ್ಸರ್ವ್ ಮಾಡಿರೋದು ಎಷ್ಟೊಂದ್ ಜನ ಈಗ IT ಅವ್ರದ್ದೇ ಎಕ್ಸಾಂಪಲ್ ತರ, ಯಾಕಂದ್ರೆ ನಾವು IT ಸೆಕ್ಟರ್ ಅಲ್ಲೇ ಇರೋದ್ರಿಂದ ನಮಗೆ ಬೇರೆ ಭಾಷೆ ಅವ್ರ ಜೊತೆ ನಮ್ಮ ಊರಲ್ಲಿ ಕನ್ನಡದಲ್ಲಿ ಮಾತಾಡೋಕೆ ನಾವೇ ಹಿಂಜರಿತೀವಿ ಎಷ್ಟೊಂದ್ಸತಿ. ಈಗ ಫಾರ್ ಎಕ್ಸಾಂಪಲ್ ಇವಾಗ ಯಾರೋ ಹಿಂದಿಯವನ್ ಇರ್ತಾನೆ ಅಂತ ಅನ್ಕೊಂಡ, ನಾವೇ ಈಗೇನೋ ನಾವು ಹಿಂದಿಲ್ ಮಾತಾಡ್ಬಿಟ್ರೆ ಗ್ರೇಟ್ ಅನ್ನೋ ಅನ್ನೋ ಕೆಲವ್ರಿಗೆ ಫೀಲ್ ಮಾತಾಡ್ಸೋದು. ಅದೇನಾಗುತ್ತೆ, ಅವ್ರಿಗೆ ಅದು ಇನ್ನೂ ಒಂಥರ ಎತ್ಕೊಟ್ಟಂಗ ಆಗುತ್ತೆ, ಅವ್ರು ಇನ್ನೂ ಹಂಗೆ ಕಂಟಿನ್ಯೂ ಮಾಡ್ತಾರೆ. ನಾವ್ ಇಂಜರಿ ಬರ್ತೀವಿ, ಅವ್ರಿಗೆ ಬರಲ್ವಾ ಹೇಳ್ಕೊಡೋಣ ಒಂದೆರಡು, ಇಲ್ಲ ಅವ್ರಿಗೆ ಕೇಳ್ಕೊತಾರೆ. ಈಗ ಆಮೇಲೆ ಇನ್ನೊಂದ್ ಏನ್ ಗೊತ್ತಾ, ನಮ್ಮ ಫ್ರೆಂಡ್ಸ್ ಗಳು ಕೆಲವರು ಹೊರಗಡೆ ಸ್ಟೇಟ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಅವ್ರು ಹೇಳ್ತಾರೆ ಹೆಂಗೆ ಅಂದ್ರೆ, ನಾವ್ ಇಲ್ಲಿಗೆ ಬಂದ್ರೆ ನಿಜ ಹೇಳ್ತೀವಿ, ನಾವ್ ಎಷ್ಟು ಒಳ್ಳೆಯವರು ಅಂತ ಅನ್ಸುತ್ತೆ. ಯಾಕೆ ಅಂದ್ರೆ ನಮಗೆ ಇವಾಗ ಇಂಗ್ಲಿಷ್ ಅಲ್ಲಿ ಬಂದು ಮಾತಾಡ್ಸಿದ್ರು, ನಾವೇ ಇಂಗ್ಲಿಷ್ ಮಾತಾಡೋ ಟ್ರೈ ಮಾಡ್ತೀವಿ. ಯಾರು ಬಂದು ಹಿಂದಿನ ಮಾತಾಡ ತಮಿಳ್ ತೊಳಗ್ ಬರ್ಲಿಲ್ಲ ಅಂದ್ರೆ ತಮಿಳ್ ತೊಳಗಲ್ಲಿ ಮಾತಾಡೋ ಟ್ರೈ ಮಾಡ್ತೀವಿ, ಟ್ರೈ ಮಾಡ್ತೀವಿ, ಇದ್ ಮಾಡ್ತೀವಿ. ನಾವ್ ಎಲ್ಲ ಲ್ಯಾಂಗ್ವೇಜ್ಗೂ ಸಪೋರ್ಟ್ ಮಾಡ್ತೀವಿ, ಆಯ್ತಾ. ಬೇರೆಯವ್ರು ಮಾಡ್ತಿಲ್ಲ ಅಂತ ನಾನು ಹೇಳ್ತಿಲ್ಲ, ಬಟ್ ಇಲ್ಲಿ ಡಿಫ್ರೆನ್ಸ್ ಇದೆ ಒಂದ್ ತಕಡಿಲಿ. ನಮ್ ಸ್ವಲ್ಪ ಹಿಂಗೆ, ಅವ್ರ ಸ್ವಲ್ಪ ಹಿಂಗೆ, ಆ ತರ ಡಿಫ್ರೆನ್ಸ್ ಇದೆ ಅಷ್ಟೇ. ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಎಲ್ಲ ಲ್ಯಾಂಗ್ವೇಜ್ಗೂ. ಈಗ ನಾವು ಬೇರೆ ಕಡೆ ಹೋದ್ರೆ ಏನಂತಾರೆ ಗೊತ್ತಾ, ನನ್ನ ಫ್ರೆಂಡ್ಸ್ ಗಳು ಕೆಲವರು ಇದ್ದವರು, ನಾನು ಕನ್ನಡದಲ್ಲಿ ಹಿಂದಿಲ್ ಮಾತಾಡಿದ್ರು ಅವ್ರು ಯಾರು ಕರೆಕ್ಟಾಗಿ ರೆಸ್ಪಾಂಡ್ ಮಾಡಲ್ಲ. ಈಗ ತೆಲುಗು ಇರೋ ಜಾಗದಲ್ಲಿ ತೆಲುಗು ಮಾತಾಡೋದೇ ಜಾಸ್ತಿ ರೆಸ್ಪಾನ್ಸ್ ಬರೋದು, ತಮಿಳ್ ಇರೋ ಜಾಗದಲ್ಲಿ ತಮಿಳ್ ಮಾತಾಡೋದೇ ಜಾಸ್ತಿ ರೆಸ್ಪಾನ್ಸ್ ಬರೋದು, ಇಲ್ಲ ಹಿಂದಿ ಇರೋ ಕಡೆ ಹಿಂದಿ ಮಾತಾಡೋ ಜಾಸ್ತಿ ರೆಸ್ಪಾನ್ಸ್. ಹಂಗಂತಾರೆ ಆ ಊರುಗಳಲ್ಲಿ, ಆಯ್ತಾ. ನಾವಿಲ್ಲಿ ಏನ್ ಮಾಡ್ತೀವಿ, ಯಾರೋ ಹೊರಗಿಂದ ಬಂದಿದ್ರೆ ಇಲ್ಲಿ, ಎಸ್ಪೆಷಲಿ ಪ್ರೊಫೆಷನಲ್ಸ್ ಯಾರೋ ಬಂದಿದ್ರು ಅಂತ ಅನ್ಕೊಳ್ಳಿ, ಅವ್ರು ಯಾವ ಲ್ಯಾಂಗ್ವೇಜ್ ಅಲ್ಲಿ ಸರ್ ಆ ಲ್ಯಾಂಗ್ವೇಜ್ಗೆ ನಾವು ಚೇಂಜ್ ಆಗಬೇಕು. ಹೌದು, ಅಂದ್ರೆ ಎಲ್ಲ ಕನ್ನಡಿಗರು ಹಂಗೆ ಆಗ್ತಾರೆ ಅಂತ ನಾನು ಹೇಳ್ತಿಲ್ಲ, ಸ್ವಲ್ಪ ಮೇನ್ ಎಲ್ಲರೂ ಅಲ್ಲ, 100% ಕನ್ನಡಿಗರು ನಿಜವಾಗ್ಲೂ ಅಲ್ಲ, ಕೆಲವರು ಇದಾರೆ. ಬಟ್ ಒಂದು ಕಾಯಿನ್ ಅಂದ್ಮೇಲೆ 2 ಫೇಸ್ ಇದೆ, 1%, 10%, 25 ಹಂಗೆ ಚೇಂಜ್ ಆಗ್ತೀವಿ. ನಾವು ಮಾತಾಡ್ತೀವಿ, ಅದು ತಪ್ಪು ಅಂತ ಅಲ್ಲ. ಬಟ್ ನಾವು ನಮ್ದಕ್ ನಾವು ಸ್ಟ್ರಾಂಗ್ ಆಗಿ ಸ್ಟ್ಯಾಂಡ್ ತಗೊಂಡ್ರೆ, ನಾವು ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು, ಅವ್ರಿಗೆ ಬೈಯೋದು ಇವ್ರಿಗೆ ಬೈಯೋದು ಅದ್ರ ಅವಶ್ಯಕತೆನೇ ಇಲ್ಲ. ಅವ್ರಿಗೆ ಬರ್ತಾರೆ, ಅವ್ರಿಗೆ ಬರ್ತಾರೆ, ನಾವು ಬಗ್ಗಿಸ್ಬೇಕು. ಹೆಂಗೆ ಪ್ರೀತಿಯಿಂದಾನೇ ಬಗ್ಗಿಸ್ಬೇಕು ಅಷ್ಟೇ. ಈಗ ಕುಶಾಲ್ ನಾರ್ಮಲ್ ಆಗಿ ನೀವು ನೋಡಿ, ಈಗ ಹೈದರಾಬಾದ್ ಕಡೆ ಎಲ್ಲ ಆಂಧ್ರ ಸೈಡ್ ಎಲ್ಲ ಕನ್ನಡದಲ್ಲಿ ಯಾವ್ದಾರ ಅಂಗಡಿಲಿ ಮಾತಾಡಿ, ಅವ್ನು ಏನ್ ಮಾಡ್ತಾನೆ ಗೊತ್ತಾ, ನಿಮ್ಗೆ ತೆಲುಗು ಮಾತಾಡಿ ಇನ್ನೊಂದು ಮತ್ತೊಂದಂತ ಏನ್ ಹೇಳಲ್ಲ, ನೋಡೋದೇ ಇಲ್ಲ ಅವನು. ನೀವ್ ಎಲ್ಲಿವರೆಗೂ ಅವನ ಭಾಷೆ ನೀವು ಮಾತಾಡಲ್ಲ, ಅಲ್ಲಿವರೆಗೂ ನನ್ಗೆ ರೆಸ್ಪಾನ್ಸ್. ಬಟ್ ಅವ್ರ ನಮ್ದಲ್ಲಿ ಏನ್ ಮಾಡ್ತಾರೆ ಗೊತ್ತಾ, ಅವ್ನ ಮುಖ ನೋಡಿದ ತಕ್ಷಣ ನಾರ್ತ್ ಈಸ್ಟ್ ಅಂತ ಗೊತ್ತಾದ ತಕ್ಷಣ ಅಂಗಡಿ ಅವರೇನೆ ಹೋದ ತಕ್ಷಣ. ಅಲ್ಲ ಇನ್ನೊಂದೇನ್ ಗೊತ್ತಾ ಕುಶಾಲ್, ನಾನು ವರ್ಕ್ ಮಾಡ್ಬೇಕು ಹೈವೇಸ್ ಅಲ್ಲೆಲ್ಲ ವರ್ಕ್ ಮಾಡ್ತಿದ್ನಲ್ಲ, ಹಳ್ಳಿಗಳಲ್ಲಿ ಕುಶಾಲ್ ಅವರು ಅನ್ಎಜುಕೇಟೆಡ್ಸ್ ಎಲ್ರು, ಈಗ ತುಂಬಾ ಏಜೆಡ್ ಪರ್ಸನ್ ಅಜ್ಜ ಎಲ್ಲ ಇರ್ತಾರಲ್ಲ, ಅವ್ರಗಳಿಗೆ ಹಿಂದಿ ಬರುತ್ತೆ ಕುಶಾಲ್. ಶಾಕ್ ಆಗುತ್ತೆ ನನಗೆ, ಹಬ್ಬ ಹಿಂದಿ ಅವ್ರಿಗೆ ಲೇಬರ್ಸ್ ಯಾವ್ದಾದ್ರು ಅಂಗಡಿಗಳಿಗೆ ಬರ್ತಿರ್ತಾರೆ. ಈಗ ಹೈವೇಸ್ ಅಲ್ಲಿ ನಾರ್ಮಲ್ ಆಗಿ ಅವರೇ ಬರೋದಲ್ವಾ, ಅಂಗಡಿಗೆ ಹೋದ ತಕ್ಷಣನೇ ಅಜ್ಜಿಗಳು ಕೇಳ್ತಾರೆ ಕ್ಯಾ ಚಾಹಿಯೇ ಭಯ್ಯ ಅಂತ ಹೇಳ್ತಾರೆ. ನನ್ ಶಾಕ್ ಫುಲ್. ಅಪ್ಪ ಈ ಮಟ್ಟಕ್ಕೆ ಹಿಂದಿನ ಕುಶಾಲ್ ಯಾರು ಹೇರಿಕೆ ಮಾಡಿಲ್ಲ, ಹಿಂದಿನ ಯಾರು ಹೇರಿಕೆ ಮಾಡಿಲ್ಲ. ಓಕೆನಾ, ಈಗ ನೋಡಿ ಯಾರೋ ಹೇರಿಕೆ ಮಾಡಿ ಬಂದ್ಬಿಟ್ಟು ಗಲಾಟೆ ಮಾಡಿಲ್ಲ ಹಿಂದಿನ ಮಾತಾಡಿ ಅಂತ ನಾವೇ ಕಲಿತಿದೀವಿ ಕುಶಾಲ. ಅವಶ್ಯಕತೆ ಏನಿದೆ ನೋಡಿ, ನಾನು ಕರ್ನಾಟಕದಲ್ಲಿ ಇದ್ದಾಗ ಯಾರೋ ಒಬ್ಬ ಹೊರಗಡೆಯಿಂದ ನನ್ನ ಹತ್ರ ಬಂದಾಗ ಫಸ್ಟ್ ನಾನು ನನ್ನ ಭಾಷೆಗೆ ರೆಸ್ಪೆಕ್ಟ್ ಕೊಟ್ಟು ನಾನು ಕನ್ನಡದಲ್ಲಿ ಅವನಿಗೆ ಗ್ರೀಟಿಂಗ್ ಮಾಡ್ಬೋದು ಫಸ್ಟ್. ಅದನ್ನ ಬಿಟ್ಟು ಅವ್ನು ನಾರ್ತ್ ಈಸ್ಟ್ ಅಂದ ತಕ್ಷಣನೇ ನಾನು ಹಿಂದಿಲ್ ಅವನನ್ನ ಮಾತಾಡಿಸಿ ಅವನೇ ನೆಕ್ಸ್ಟ್ ನಮ್ಮಲ್ಲಿ ಬೀಳತ್ರ ನಾವು ಮಾಡ್ಕೊಂತೀವಿ. ಬಿಟ್ರೆ ಯಾರು ಕೂಡ ಅವರು ನಾರ್ತ್ ಈಸ್ಟ್ ಬಂದು ನಮ್ಮ ಹತ್ರ, ಅಥವಾ ನಾರ್ತ್ ಈಸ್ಟ್ ಆಗಿರ್ಬೋದು ಬೇರೆ ಸ್ಟೇಟ್ಸ್ ಅವರ ಯಾರು ಬಂದ್ಬಿಟ್ಟು ತೆಲುಗು ಮಾತಾಡೋ ತಮಿಳ್ ಮಾತಾಡೋ ಯಾರು ಬರಲ್ಲ ಕುಶಾಲ್. ಆಕ್ಚುಲಿ ತಪ್ಪುಗಳೇನ್ ಗೊತ್ತಾ, ನಮ್ಮಲ್ಲೇ ಇದೆ. ಆತರ ನೋಡಿದ್ರೆ ನಮ್ಮಲ್ಲೇ ತಪ್ಪಿರೋದು. ನಾವು ನಮ್ ತಪ್ಪನ್ನ ಮರೆ ಮಾಡಿಸ್ಕೊಳ್ಳೋ ಅಂದ್ರೆ ಎಲ್ರು ಅಲ್ಲ, ಬ್ಯಾಂಗ್ಳೂರ್ ಹೋದ್ರೆ ಆಲ್ಮೋಸ್ಟ್ 80% ಸಿಗ್ತಾರೆ ಬಿಡಿ. ಓಕೆನಾ, 80% ಜನ ಅವ್ರ ತಪ್ಪು ಮುಚ್ಚಿಟ್ಕೊಂಡು ಮತ್ತೆ ಹೇಳ್ತಾರೆ ಕನ್ನಡ. ಈಗ ಮೊನ್ನೆ ಯಾವ್ದೋ ಒಂದು ಹೋಟೆಲ್ ಅಲ್ಲಿ ಒಂದು ಇಶ್ಯೂ ಆಯ್ತು ಅನ್ನೋ ಸಮಥಿಂಗ್ ಬೋರ್ಡ್ ಏನೋ ಹಾಕಿದ್ರು, ಅದು ಆ ವರ್ಡ್ ತುಂಬಾ ಬ್ಯಾಡ್ ಬೋರ್ಡ್ ಏನೋ ಕನ್ನಡಿಗ ಸಮಥಿಂಗ್ ಹಾಕಿದ್ರು. ನೀವ್ ನೋಡಿ ಆ ಮಟ್ಟಕ್ಕೆ ಹೋಗಿದೆ ಅಂದ್ರೆ ಅಫ್ಕೋರ್ಸ್ ನಾವೇ ಕಾರಣ. ಆಮೇಲೆ ಇನ್ನೊಂದೇನ್ ಗೊತ್ತಾ, ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಅಲ್ಲಿ ಬಂದು ಒಬ್ಬ ಹೋಟೆಲ್ ಓನರ್ ಇರ್ಬೋದು, ಅವ್ನು ಎಲ್ಇಡಿ ಆ ಬೋರ್ಡ್ ಅಲ್ಲಿ ಬರ್ತಿದೆ ಅಂದ್ರೆ ಹೋಟೆಲ್ ಓನರ್ಗೆ ಅಂತ ಗೊತ್ತಿರುತ್ತೆ. ಅವ್ನು ಇರೋದಲ್ಲಿ ನಮ್ಮೂರಲ್ಲೇ ನಾನು ಮಾಡ್ತೇನೆ ಅಂದ್ರೆ ನಮ್ಮವರೇ ಅವ್ನಿಗೆ ಜಾಗ ಕೊಟ್ಟಿರ್ತಾರೆ, ಆಯ್ತಾ. ನಮ್ಮವರೇ ಯಾರೊಬ್ರು ಅವ್ನಿಗೆ ಸಪೋರ್ಟ್ ಆಗು ಇರ್ತಾರೆ. ಸೊ ಅವ್ರು ಅಷ್ಟಿಲ್ಲದೆ ಅವರು ಇದ್ ಮಾಡಲ್ಲ. ಸೊ ನಮ್ಮಲ್ಲೂ ತಪ್ಪಿರುತ್ತೆ. ನಾವು ಇವಾಗ ಅದ್ ಬಿಸ್ನೆಸ್ ಅಲ್ಲಿ ಹೌದು, ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಎಷ್ಟೋ ಜನ PG ಅವರು ಕರ್ನಾಟಕದವರು ಒಂದು 70% ಕರ್ನಾಟಕದವ್ರು ಇಲ್ಲ ಅನ್ಕೋತಾರೆ, 30-40% ಕರ್ನಾಟಕ PGs ಇರ್ಬೋದು ಬೆಂಗಳೂರು. ಇನ್ನೆಲ್ಲ ಬೇರೆ ಕಡೆಯವ್ರದೇ ಇರೋದು, ಆಯ್ತಾ. ತಮಿಳ್ ಇರ್ಬೋದು, ತೆಲುಗು ಇರ್ಬೋದು, ಅದಿದೆ ಮೆಜಾರಿಟಿ. ಸೊ ಅವ್ರಿಗೆ ನಾವ್ ಹಿಂಗೆ ಬಿಸ್ನೆಸ್ ನಮ್ ಕಡೆ ಇರತ್ತಾನೆ ನಾವೇ ಸಪೋರ್ಟ್ ಮಾಡೋದು ಅಲ್ವಾ. ಆಮೇಲೆ ಆ PGಲಿ ಏನು ಅವ್ರವರೇ ಬಂದಿರ್ತಾರ, ನಾವು ಹೋಗಿರ್ತೀವಿ. ಸೊ ಅದು ಎಲ್ಲರಿಗೂ ಸೇರಿದ್ದೆ. ಇವಾಗ ಅದು ಅದನ್ನ ತುಂಬಾ ಅವ್ರ ತಲೆ ಮೇಲೆ ತಗೊಂಡು, ಓ ಇಲ್ಲ ನಾನು ಏನ್ ಮಾಡಿದ್ರು ನಡೆಯುತ್ತೆ ಅನ್ನೋ ತರ ಅವ್ರು ಯಾವಾಗ ಟರ್ನ್ ಆಗ್ತಾರೆ, ಅಲ್ಲಿ ನಾವು ಅರ್ಥ ಮಾಡ್ಕೋಬೇಕು, ನಾವು ಫ್ರೀಡಮ್ ನ ಜಾಸ್ತಿ ಕೊಡ್ತಾ ಇದೀವಿ. ಬಿಸ್ನೆಸ್ ಮಾಡಿ ಸಪೋರ್ಟ್ ಮಾಡೋದು ಹೆಂಗ್ ಗೊತ್ತಾ, ನೀವು ಬಿಸ್ನೆಸ್ ಏನ್ ಬೇಕಾದ್ರೂ ಮಾಡಿ, ನಾವು ಸಪೋರ್ಟ್ ಮಾಡ್ತೀವಿ.
ಬಟ್ ನಮಗೇನೋ ಧಕ್ಕೆ ಬರಂಗ್ ಮಾಡ್ಬೇಡಿ ಅನ್ನೋ ತರ ನಾವಿದ್ರೆ ಸರಿ ತಪ್ಪು ಕುಶಾಲ್ ಫಸ್ಟ್ ಆಫ್ ಆಲ್ ನಾನು ಕೇಳೋದು ಏನ್ ಗೊತ್ತಾ ಕುಶಾಲ್, ಈಗ ಕರ್ನಾಟಕದಲ್ಲಿ ಕನ್ನಡ ಮಾತಾಡಿದ್ರೆ ನಾವ್ ಯಾಕೆ ಕೇಳ್ಕೊಬೇಕು, ಫಸ್ಟ್ ಆಫ್ ಆಲ್ ಮಾತಾಡ್ಬೇಕಾದ್ರೆ ಕುಶಾಲ್ ಅದು ನಾವೇ ಕೇಳ್ಕೊಬೇಕು, ನಮ್ ಕಡೆ ನಾವು ತಂದ್ಕೊಂಡಿದೀವಿ ಅದನ್ನ. ಓಕೆನಾ, ನಾವು ತಂದ್ಕೊಂಡಿರೋದು ಯಾರು ಕೂಡ ಬಂದು ಯಾರು ರೂಲ್ ಮಾಡ್ತಿಲ್ಲ ಇಲ್ಲಿ. ಓಕೆನಾ, ಇದು ಬಿಫೋರ್ ಇದಲ್ಲ ಇಂಡಿಪೆಂಡೆನ್ಸ್ ಇಲ್ಲ, ಇದು ಇಂಡಿಪೆಂಡೆಂಟ್ ಪ್ರಜಾಪ್ರಭುತ್ವ ದೇಶ ಇದು. ಓಕೆನಾ, ಈ ಪ್ರಜಾಪ್ರಭುತ್ವ ದೇಶದಲ್ಲಿ ಯಾರು ಕೂಡ ಏನು ಮಾಡ್ಲಿಕ್ಕಾಗಲ್ಲ, ಯಾರು ಯಾರ ಮೇಲೆ ಏರಿಕೆ ಮಾಡಕ್ಕಾಗಲ್ಲ ಕುಶಾಲ್. ಈಗ ನಾವು ಇವತ್ತು ಈ ತರ ಇರೋ ಸ್ಥಿತಿಗೆ ಯಾರೊಬ್ಬ ನಾರ್ತಿ ಬಂದ್ಬಿಟ್ಟು ಯಾರೋ ಈ ಕಂಟೆಂಟ್ ಕ್ರಿಯೇಟರ್ಸ್ ಯಾರಿಗೊಬ್ಬರ ಮೇಲೆ ಕೈ ಮಾಡ್ತಾನೆ ಅಥವಾ ಇನ್ನೊಂದು ಮತ್ತೊಂದು ಆಗ್ತಿದೆ ಅಂತ ಅಷ್ಟು ಧೈರ್ಯ ಮಾಡ್ತಿದ್ರೆ, ಅದು ಹೋಟೆಲ್ ಅಲ್ಲಿ ಏನೋ ಒಂದು ಕನ್ನಡಿಗ ಸಮಥಿಂಗ್ ಈ ತರ ಎಲ್ಲ ಆಗ್ತಾರೆ ಅಂತ ಅಂದ್ರೆ ಅದನ್ನ ನಾವು ತಂದ್ಕೊಂಡಿರೋದು ಕುಶಾಲ್. ಆ ತರ ನಮ್ಗಳು ತಪ್ಪದು ಅದು ಖಂಡಿತ. ಈಗ ನೀವೇನ್ ಗೊತ್ತಾ, ಖಾಲಿ ಹೊಲ ಇದ್ರೆ ಎಲ್ಲರೂ ನುಗ್ತಾರೆ ಕುಶಾಲ್, ಬೇಲಿ ಹಾಕಿರ್ಬೇಕು. ನೀವು ಬೇಲಿ ಹಾಕ್ಬೇಕಾಗಿರೋದು ನಮ್ ಕರ್ತವ್ಯ. ಈಗ ನಾವು ಪ್ರತಿಯೊಂದು ಜಾಗದಲ್ಲೂ ಈಗ ನಾವು ಹೋದಾಗ ಕನ್ನಡನೇ ನಾವು ಮಾತಾಡಿದ್ರೆ ಕಲಿತಾರೆ ಕುಶಾಲ್, ಕಲಿತಾರೆ ಸ್ವಲ್ಪ. ನಾವೇನೇನು ಮಾತಾಡ್ಲೇಬೇಕು ಫುಲ್ ಅಂತ ಏನ್ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಕುಶಾಲ್. ಎಷ್ಟು ಜನ ಬೇಕು ಕುಶಾಲ್ ನಿಮ್ಗೆ? ಈಗ ಬಿಹಾರಿಂದ ಬಂದು ನಮ್ಗಿಂತ ಚೆನ್ನಾಗಿ ಕನ್ನಡ ಮಾತಾಡೋರಿದ್ದಾರೆ ನಿಮ್ಗೆ. ಎಷ್ಟು ಜನ ಬೇಕು ನಿಮ್ಗೆ? ಬೇಕಾದಷ್ಟು ಜನ ಸಿಗ್ತಾರೆ ಕುಶಾಲ್. ಆ ತರ ನೋಡ್ತೀನಿ, ಬೇಕಾದಷ್ಟು ಜನ ಸಿಗ್ತಾರೆ. ಬಟ್ ಆದ್ರೆ ನಮ್ದೇ ತಪ್ಪು ಆತರ ನೋಡಿದ್ರೆ. ನನಗೆ ಇನ್ನೊಂದು ಕಂಟೆಂಟ್ ಅಂತ ಅಂದ್ರಲ್ಲ, ಅವಾಗ ನನಗೆ ಇನ್ನೊಂದು ಪಾಯಿಂಟ್ ಬಂತು. ಏನ್ ಗೊತ್ತಾ, ಆಕ್ಚುಲಿ ನಾವು ನಮ್ಮವ್ರ ಕಂಟೆಂಟ್ ಇಂದ ಜಾಸ್ತಿ ನನ್ನನ್ನ ಸೇರ್ಸ್ಕೊಂಡೇ ಇರ್ಬೋದು. ಬೇರೆಯವ್ರ ಕಂಟೆಂಟ್ ನಾವು ಯೂನಿವರ್ಸಲ್ ಆಗಿ ಹಿಂದಿ, ತೆಲುಗು, ತಮಿಳ್ ಇರ್ಬೋದು, ಅದನ್ನ ನಾವು ನೋಡ್ತೀವಿ. ಮಲಯಾಳಿ ಇರ್ಬೋದು, ಮೂವೀಸ್ ಇರ್ಬೋದು, ಕಂಟೆಂಟ್ ಈಗ ಯೂಟ್ಯೂಬ್ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಏನ್ ಬರುತ್ತೆ ಅದು ಇರ್ಬೋದು, ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಹೌದು. ಸೊ ಅಲ್ಲಿ ನಾವೇನ್ ಗೊತ್ತಾ, ನಮ್ಮಲ್ಲೂ ಒಂದ್ ಸಣ್ಣ ಪುಟ್ಟ ಒಂದು ಲೂಪ್ ಹೋಲ್ ಅಲ್ಲಿ ಒಂದ್ ತಪ್ಪಿದೆ, ಇಲ್ಲ ಅಂತ ನಾನು ಹೇಳ್ತೀನಿ. ಈಗ ಹಂಗಂತ ಕನ್ನಡದಲ್ಲಿ ಮಾಡ್ತಿರೋರೆಲ್ಲ ಬೆಸ್ಟ್ ಆಗಿ ಮಾಡ್ತಿದ್ದಾರೆ, ಎಲ್ಲರಿಗೂ ನೀವು ಸಪೋರ್ಟ್ ಮಾಡಿ ಇಲ್ಲ, ಅದು ಅವರ ಪರ್ಸನಲ್ ಚಾಯ್ಸ್. ಒಪ್ಕೊಳ್ಳೋಣ, ಸ್ವಲ್ಪ ಟಾಪ್ ಕಂಟೆಂಟ್ ಕ್ರಿಯೇಟರ್ಸ್ ಇರ್ತಾರೆ, ಒಬ್ಬರಿಗೆ ಇಷ್ಟ ಆಗ್ತಾರೆ, ಸಪೋರ್ಟ್ ಮಾಡೋರಿಗೆ ಮಾಡ್ತಾರೆ. ಕೆಲವರು ಇರ್ತಾರೆ ಲೀಸ್ಟ್ ಅಲ್ಲಿ ಅವ್ರಿಗೆ ಇಷ್ಟ ಆಗಲ್ಲ ಅಥವಾ ಅವ್ರ ಕಂಟೆಂಟ್ ಇಷ್ಟ ಆಗ್ತಿರಲ್ಲ. ಆಮೇಲೆ ಎಲ್ಲರಿಗೂ ಅವ್ರವ್ರದ್ದೇ ಚಾಯ್ಸ್ ಇದೆ, ಅವ್ರು ಯಾರನ್ನ ಬೇಕಾದ್ರೂ ಸಪೋರ್ಟ್ ಮಾಡೋದು, ಯಾರು ಕಂಟೆಂಟ್ ಬೇಕಾದ್ರೂ ನೋಡ್ಬೋದು. ಬಟ್ ಮೆಜಾರಿಟಿ ಏನು ಅಂತಂದ್ರೆ, ಈಗ ಒಂದು ಫಾರ್ ಎಕ್ಸಾಂಪಲ್ ಬೇರೆ ಸ್ಟೇಟ್ಗಳಂತ ತಂದ್ರೆ, ಸ್ಪೆಸಿಫಿಕ್ ನೇಮ್ ಬೇಡ, ಬೇರೆ ಸ್ಟೇಟ್ಗಳಂತ ತಂದ್ರೆ ಆ ಲೋಕಲ್ ಕಂಟೆಂಟ್ ಕ್ರಿಯೇಟರ್ಸ್ಗೆ ಅವ್ರು ಸಿಕ್ಕಾಪಟ್ಟೆ ಸಪೋರ್ಟ್ ಕೊಡ್ತಾರೆ. ಹೌದು, ಇವನ್ ಮೂವೀಸ್ ಗಳಾಗೋದು ತಿಳ್ಕೊತೆ ಅಂತ. ಹೌದು, ನೋಡ್ತೀನಿ ಎಷ್ಟೋ ಸರಿ ದೊಡ್ಡ ಮೂವಿ ನಮ್ಗಳಿಗೆ ಎಷ್ಟೋ ಸರಿ ನಾನು ಅಬ್ಸರ್ವ್ ಮಾಡ್ತೀನಿ, ಕನ್ನಡ ಮೂವಿ ಯಾವ್ದು ಅಂತ ನಮಗೆ ಗೊತ್ತಿರೋದಿಲ್ಲ. ಆಕ್ಚುಲಿ ಯಾವ್ದೋ ಒಂದ್ಸರಿ ನಾನು ಹಿಂಗೆ ಕೇಳ್ಪಟ್ಟಿದ್ದೆ, ನಮ್ಮ ಅಣ್ಣ ಒಬ್ರು ಇದಾರೆ ದೂರ ರಿಲೇಷನ್, ಅವ್ರು ಆಕ್ಚುಲಿ ಸಿನಿಮಾ ಇಂಡಸ್ಟ್ರಿ ಇರೋದು ಸ್ಯಾಂಡಲ್ವುಡ್ ಅಲ್ಲಿ. ಅವ್ರು ಹೇಳ್ತಿರ್ತಾರಲ್ಲ ಕುಶಾಲ್, ನಿಮಗೆ ಒಂದು ವರ್ಷಕ್ಕೆ ಹತ್ತತ್ರ ನಿಮಗೆ 200 ಫಿಲ್ಮ್ ರಿಲೀಸ್ ಆಗುತ್ತಂತೆ ಕುಶಾಲ್ ಒಂದ್ ಟೈಮ್ ಅಲ್ಲಿ. ಈಗ ಆಗ್ತಿದೆಯಲ್ಲೋ ನನಗೆ ಅದ್ರ ಬಗ್ಗೆ ಪಕ್ಕ ಐಡಿಯಾ ಇಲ್ಲ, ಯಾವ್ದೋ ಒಂದು ವರ್ಷ ಆಗಿದೆಯಂತೆ. ಎಷ್ಟು ಮೂವಿ ನಿಮಗೆ ಕುಶಾಲ್ ಗೊತ್ತು? ಎಷ್ಟು ಏನ್ ವರ್ಷದಲ್ಲಿ 4-5 ಇರ್ಬೋದಾ, 10-15 ತುಂಬಾ ತಿಳ್ಕೊಂತೀನಿ. ಇವಾಗ ಟಾಪ್ ಆಕ್ಟರ್ಸ್ ಗಳಿರ್ತಾರೆ, 5-6 ಮೂವಿ ರಿಲೀಸ್ ಆಗಿ ನಮಗೆ ಅದು ಒಂದು 6 ತಿಂಗಳಿಂದಾನೇ ಕಾಯ್ತಿರ್ತೀವಿ. ಅದ್ ಬಿಟ್ರೆ ಯಾವ್ದೋ ಒಂದು ಹೊಸದು ಇಲ್ಲ ಯಾವ್ದಾದ್ರು ಒಂದು ಇವಾಗ ರೀಲ್ಸ್ ಗಳಲ್ಲಿ ಬರುತ್ತೆ, ಚೆನ್ನಾಗಿದೆ ಈ ಮೂವಿ ಓಡಿಸಿದೆ, ಇಲ್ಲ ರಿವ್ಯೂಸ್ ಅಲ್ಲಿ ಬರುತ್ತೆ. ಅದ್ರಲ್ಲಿ ಒಂದು 10-20 ಗೊತ್ತಿದ್ರೆ ಹೆಚ್ಚು ಅನ್ಕೋತೀನಿ. ಹಂಗಂತ ಜೊತೆಲಿ ಇನ್ನೊಂದು, ನಾನು ನಾರ್ತ್ ಈಸ್ಟ್ ಒಳ್ಳೆಯವರು ಅಂತ ನಾನು ಹೇಳ್ತಿಲ್ಲ ಕುಶಾಲ್, ಅವು ಇಲ್ಲಿ ಯಾರು ಒಳ್ಳೆಯಲ್ಲ ಯಾರು ಕೆಟ್ಟವರು. ಹೌದು, ಬಟ್ ಆದ್ರೆ ಅವ್ರಗಳಿಗೆ ಇರೋಷ್ಟು ಆಟಿಟ್ಯೂಡ್ ಇನ್ನೊಂದು ಮತ್ತೊಂದು ನಮ್ಮವ್ರಿಗಿರೋ. ನಮ್ಮವ್ರದ್ದು ಏನಾಗಿದೆ ಗೊತ್ತಾ ಕುಶಾಲ್, ಹೋಗ್ಲಿ ಬಿಡು, ಇರ್ಲಿ ಬಿಡು, ಪರವಾಗಿಲ್ಲ ಬಿಡು, ಏನ ಒಳ್ಳೆತನ ತುಂಬಾ ಜಾಸ್ತಿ ಆಯ್ತು ಕುಶಾಲ್. ಏನು ಗೊತ್ತಾ, ಈಗ ಬರ್ತಾರೆ ಅವನಿಗೆ ಕನ್ನಡ ಬರೋದಿಲ್ಲ, ಓಕೆ ಒಪ್ಕೊಳ್ಳೋಣ, ಆಯ್ತು ಕನ್ನಡ ಮಾತಾಡ್ಲೇಬೇಕು ಇದಿಲ್ಲ. ನಮ್ಮವ್ರು ಏನ್ ಮಾಡ್ತಾರೆ ಗೊತ್ತಾ, ಈಗ ನಾವೇನೆ, ಈಗ ನಾವು ಫ್ರೆಂಡ್ ಸರ್ಕಲ್ ಅಲ್ಲಿ ಹೋಗಿರ್ತೇವೆ 4-5 ಜನ, ಅವನು ಕನ್ನಡ ಗೊತ್ತವನಿಗೆ. ಯಾವಾಗ ಒಂದ್ಸರಿ ನಾವು ನಿಮ್ಮ ಒಂದ್ಸರಿ ಒಂದು ಹೋಟೆಲ್ ಹೋದಾಗ ರೆಸ್ಟೋರೆಂಟ್ ಗೆ, ಇವ್ರಿಗೆ ಯಾರು ಸರ್ವರ್ಗೆ ಆಕ್ಚುಲಿ ಸಪ್ಲೈರ್ ಬಂದಲ್ಲ, ಅವನಿಗೆ ಆಕ್ಚುಲಿ ಅವ್ನು ಬಂದ ನನಗೆ ಕನ್ನಡ ಗೊತ್ತಿಲ್ಲ ಅಂತ ಹೇಳ್ದ. ಬಟ್ ಆದ್ರೆ ನಾವು ಮಾತಾಡೋದೆಲ್ಲ ಅರ್ಥ ಆಗ್ತಿದೆ, ನಿಂತ್ಕೊಂಡು ನಾವು ಕನ್ನಡ ನೋಡ್ತಿದ್ವಿ. ಕರೆದ್ಬಿಟ್ಟು ಕೇಳಿದ್ರೆ ಕನ್ನಡ ನೈಯಾತ ಸಾವಂತಾನೆ ನಾವು. ಮತ್ತೀಗ ನಾನ್ ಕೇಳೋದು, ನಮಗೆ ಅವನಿಗೆ ಕನ್ನಡ ಅರ್ಥನೇ ಆಗೋದಿಲ್ಲ ಅಂದ್ರೆ ಕುಶಾಲ್ ನಾವ್ ಏನೋ ಮಾತಾಡ್ತೀವಿ, ನಾವು ಚೆಕ್ ಮಾಡೋದಕ್ಕೋಸ್ಕರ ನಗಾಡ್ದೇನೆ ಕಾಮಿಡಿ ಮಾಡಿ ನೋಡಿದ್ವಿ ಒಂದ್ಸರಿ. ಮಾತಾಡ್ತಾ ಕೂತಾಗ ನಗ್ದೇನೆ ಸುಮ್ಮನೆ ನಾವು ಕಾಮಿಡಿ ಮಾಡಿದ್ರೆ ಅವ್ನು ನಗ್ತಿದ್ದಾನೆ. ಸೊ ನಮ್ ಜೊತೆ ಇರೋರೇನೆ ಏನಂದ್ರು ಗೊತ್ತಾ, ಅವತ್ತು ಮಗ ಬಿಡಿ ಮಗ ಹೋಗಿ. ಇನ್ನೊಂದೇನ್ ಗೊತ್ತಾ, ಅವಾಗ ಅದೆಲ್ಲ ಒಂದ್ ಸ್ವಲ್ಪ ಈಗ ನೈಟ್ ಟೈಮಲ್ಲಿ ಪಾರ್ಟಿ ಗಿಟಿ ಹಂಗ್ ಕೂತ್ಕೊಂಡು ಆ ಟೈಮಲ್ಲಿ ಏನಾದ್ರು ಮಾತಾಡಿದ್ರೆ ಹೆಂಗಾಗುತ್ತೆ ಗೊತ್ತಾ, ಅದು ಡೈರೆಕ್ಷನ್ ಬೇರೆ ಕೂರ್ತು ಗಲಾಟೆ ಮಾಡ್ತಾರೆ, ಇಲ್ಲ ಪಾರ್ಟಿ ಮಾಡ್ಕೊಂಡು ಗಲಾಟೆ ಮಾಡ್ತಾರೆ, ಆತರ ಅನ್ಸುತ್ತೆ. ಇಲ್ಲಿ ಪಾಯಿಂಟ್ ಇಲ್ಲಿರುತ್ತೆ, ಆದ್ರೆ ನಿಂಗ್ ಡೈವರ್ಟ್ ಮಾಡ್ಬಿಡ್ತಾರೆ, ಮಾತಾಡೋಕಾಗಲ್ಲ ಬಿಡಕ್. ಅವತ್ತು ಜೊತೆಲಿ ನಮ್ ಜೊತೆ ಫ್ರೆಂಡ್ ಸರ್ಕಲ್ ಇದ್ದವರು ಕೂಡ ಬಿಡು ಮಗ ಹೋಗ್ಲಿ, ಅಂದ್ರೆ ಒಳ್ಳೆತನ, ಒಳ್ಳೇದಲ್ಲ. ಈಗ ಎಲ್ಲಿಂದ ಬಂದಿರ್ತಾರೆ. ಆಮೇಲೆ ಇನ್ನೊಂದ್ ಏನ್ ಗೊತ್ತಾ, ನಾನ್ ಹೇಳೋದು ಆಕ್ಚುಲಿ, ಈಗ ಹೊರಗಿಂದ ಬಂದು ಒಂದು ಹೋಟೆಲ್ ಇರ್ಬೋದು, ಪಬ್ ಇರ್ಬೋದು, ಕೆಫೆ, ರೆಸ್ಟೋರೆಂಟ್, ವಾಟ್ ಎವರ್, ಅಥವಾ ಯಾವ್ದೇ ಬೇರೆ ಕೆಲಸ ಇರ್ಬೋದು, ಹೊರಗಿಂದ ಬಂದ್ಬಿಟ್ಟು ಕೆಲಸ ಮಾಡೋರು ನಾವು ಬ್ಲೇಮ್ ಮಾಡಕ್ ಆಗಲ್ಲ. ಯಾಕೆ ಅಂದ್ರೆ ಈಗ ನನ್ನನ್ನೇ ತಗೊಂಡ್ರೆ, ಈಗ ನಾನು ಹೋಗ್ಬಿಟ್ಟು ಯಾವ್ದಾದ್ರು ಒಂದು ಕೆಫೆ ಹೋಟೆಲ್ ಅಲ್ಲಿ ಕೆಲಸ ಮಾಡೋರು 6 ತಿಂಗಳು 3 ತಿಂಗಳು ಕೆಲಸ ಮಾಡ್ತೀವಿ, ಒಂದು ಬೇಕರಿ ಅಂತಾನೆ 6 ತಿಂಗಳು ಮಾಡ್ತೀವಿ. ಆಮೇಲೆ ನಂದೇ ಒಂದು ಇಡ್ಬೇಕು ಅಂತ ನಾನು ಬರ್ತೀನಿ. ಸೊ ಅವ್ರಿಗೆ ಲೇಬರ್ ಪ್ರಾಬ್ಲಮ್ ಬರುತ್ತೆ, ಲೇಬರ್ ಇದ್ದಲ್ಲೇ ಓನರ್ ಒಬ್ನೇ ಎಲ್ಲಾ ಮಾಡ್ತಾರೆ, ಖಂಡಿತ ಆಗಲ್ಲ. ಸೊ ಇವಾಗ ನಮ್ಮಲ್ಲೇ ಒಂದ್ ಶಾರ್ಟೇಜ್ ಇದೆ, ಏನು ಆ ಸಂಬಳಕ್ಕೆ, ಆಮೇಲೆ ಆ ಕೆಲ್ಸಕ್ಕೆ ನಾವೇ ಹೋಗ್ಬಿಟ್ಟು ಮಾಡಕ್ ಆಗ್ದಲ್ಲ ಇದ್ದಾಗ ನೆಕ್ಸ್ಟ್ ಆಪ್ಷನ್ ಏನಿರುತ್ತೆ, ಬೇರೆ ಹೊರಗಿಂದ ಎಲ್ಲರೂ ಕರೆಸ್ಕೋತಾರೆ.
ಸೊ ಇನ್ನೊಂದು ನಮ್ಮಲ್ಲೂ ಏನಿದೆ ಗೊತ್ತಾ, ನಾವು ಎಲ್ಲರೂ ಇಲ್ಲೇ ಕೆಲಸ ಮಾಡಲ್ಲ. ಹೌದು, IT ಸೆಕ್ಟರ್ ಇರೋದು, ಬೇರೆ ಸೆಕ್ಟರ್ ಇರೋದು, ಬೇರೆ ಸ್ಟೇಟ್ ಗಳಿಗೆ ಇರ್ಬೋದು, ಇಲ್ಲ ಬೇರೆ ಕಂಟ್ರಿಗೆ ಇರ್ಬೋದು. ಕುಶಾಲ್ ಇಂಡಿಯಾ, ಕುಶಾಲ್ ನಾವು ಇಂಡಿಯಾದಲ್ಲಿ ನಾವೆಲ್ಲ ಬ್ರದರ್ಸ್, ನಾವೆಲ್ಲ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಬಟ್ ಆದ್ರೆ ಕರ್ನಾಟಕದಲ್ಲಿ ಯಾಕೆ ಈ ತರ ಈ ಮಟ್ಟಿಗೆ ಹೇಳ್ತೀರಿ? ಯಾವ ಸ್ಟೇಟ್ ಅಲ್ಲೂ ಈ ತರ ಇಲ್ಲ ಕುಶಾಲ್, ನಾನು ನೋಡಿದೀನಿ. ಯಾವ ಸ್ಟೇಟ್ ಹೋಗಿ ಈ ತರ ಇಲ್ಲ. ಇನ್ನೊಂದು ಏನಂತ ಗೊತ್ತಾ, ನನಗೆ ಇನ್ನೊಂದು ಅನ್ಸಿರೋದು, ಆಕ್ಚುಲಿ ಇವಾಗ ಕನ್ನಡ ಕಲಿಬೇಕು ಅಂತ ಹೇಳಿದಾಗ ನಾವ್ ಬೇರೆಯವ್ರಿಗೆ ಯಾರು ಹೋಗಿ ಹೇಳ್ತೀವಲ್ವಾ, ಕೆಲವು ಟೈಮಲ್ಲಿ ಏನ್ ಗೊತ್ತಾ, ಕೆಲವ್ರು ನಾನು ನೋಡಿದೀನಿ, ಹೌದು, ಹೋದ ತಕ್ಷಣ ಜಗಳ ಮಾಡ್ತಾರೆ. ಹೌದು, ಅದ್ ಏನಾಗುತ್ತೆ ಗೊತ್ತಾ, ಒಂದೇ ಸತಿ ನೆಗೆಟಿವ್ ಇಂಪ್ಯಾಕ್ಟ್ ಶುರು ಮಾಡುತ್ತೆ. ಅವರಿಗೆ ನಾನ್ ಕಲಿಬೇಕು ಕಲಿಬಾರ್ದು ಅನ್ನೋದು ಬರಲ್ಲ, ನಾನ್ ಮಾತಾಡಲ್ಲ, ನಾನ್ ಕಲಿಯಲ್ಲ, ಏನ್ ಮಾಡ್ತೀರಾ ಆಗ್ತಾರೆ ಆಯ್ತಾ. ಅದು ಇನ್ನೊಂಥರ ನೆಗೆಟಿವ್ ಪೋಟ್ರೆ ಆಗುತ್ತೆ. ಅದೊಂಥರ ಹಂಗೆ ಅವ್ರಿಗೆ ನಾವು ಆಕ್ಚುಲಿ ನಮಗೆಲ್ಲ ಅವ್ರಿಗೆ ನಾವು ಬಿಟ್ಟು ಪಬ್ಲಿಸಿಟಿ ಕೊಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರನ್ನೇ ನಾವು ಫುಲ್ ಹೈಪ್ ಮಾಡ್ದಂಗೆ ಅದಾಗುತ್ತೆ ಅವನ ಟೈಮ್ ಆತರ. ಅದು ಬೈ ಅವರಿಗೆ ಗೊತ್ತಿದ್ದಾಗುತ್ತಾ ಗೊತ್ತಿದ್ದಲ್ಲೇ ಆಗುತ್ತಾ, ಅದ್ ನಮಗೂ ಗೊತ್ತಿಲ್ಲ. ಇವಾಗ ಬಂದು ಜೋರ್ ಮಾಡೋರು, ಈಗ ಕೆಲವರಿಗೆ ಇರುತ್ತೆ, ಈಗ ನಮ್ಮ ಭಾಷೆ ನಮ್ಮೂರು ಮಾತಾಡ್ಲಿಲ್ಲ ಅಂದ್ರೆ ಸಿಟ್ಟು ಬರುತ್ತೆ, ಒಪ್ಕೊಳ್ಳೋಣ ಸಿಟ್ಟು ಬರುತ್ತೆ. ಈಗ ಸಿಟ್ಟಿಗೆ ಹೋಗಿ ಹೊಡೆದ ತಕ್ಷಣ ಅವನೇನ್ ಕಲಿಯಲ್ಲ, ಹೌದು ಆಯ್ತಾ. ನಾನ್ ಬಂದ್ಬಿಟ್ಟು ಇವಾಗ ನಿಮಗೆ ಹೊಡೆದ್ಬಿಟ್ಟು ಅದ್ ಕಲಿತೀರಾ, ಕಲಿಯಲ್ಲ. ನಿಮ್ ಮನ್ಸಲ್ಲಿ ಕಲಿಬೇಕು ಅನ್ನೋದು ಬರ್ಬೇಕು. ಅದು ಆಕ್ಚುಲಿ ಪ್ರೀತಿ ವಿಶ್ವಾಸದಿಂದ ಬಂದ ರಿಸಲ್ಟ್ ಜಾಸ್ತಿ ನಾನ್ ನಂಬಿರೋದು. ಈಗ ನನಗೆ ಯಾರು ಬಂದ್ ದಿಮಾಕಲ್ಲಿ ಏನೋ ಹಂಗೆ ಹಿಂಗೆ ನಾವು ಮಾತಾಡಲ್ಲ, ಏನ್ ಹಿಂದೇನಂತೆ ಅದೇ ಬಂದ್ಬಿಟ್ಟು ಹಿಂಗ್ ಮಾಡಿ ಅಂತಾನೆ, ಹೌದಾ ಸರಿ ಸರ್ ಮಾಡ್ತೀವಿ, ಹಿಂಗೆ ನಾವು ಹಿಂಗ್ ಮಾತಾಡ್ತೀವಿ. ಸೊ ಅದೇ ತರ ನಾವು ಆಕ್ಚುಲಿ ನಮ್ದು ವೇ ಆಫ್ ಅಪ್ರೋಚ್ ಸ್ವಲ್ಪ ಚೇಂಜ್ ಮಾಡ್ತೀವಿ. ಈಗ ಎಷ್ಟೋ ಜನ ಆಕ್ಚುಲಿ ಪಾಡ್ಕಾಸ್ಟ್ ನೋಡ್ತೀರಾ ಅಂತ ಎಷ್ಟೋ ಜನ ಆಡಿಯನ್ಸ್ ಕೇಳ್ಬೋದು, ಏನಪ್ಪಾ ಹಂಗಾದ್ರೆ ನೀವು ಬಂದವರೆಲ್ಲರೂ ನಾವು ಫುಲ್ ಸಮಾಧಾನ ಬನ್ನಿ ಅಣ್ಣ ಹೋಗಿ ನನ್ನ ಬಗ್ಬಿಟ್ಟು ಮಾಡಿ. ಖಂಡಿತ ಇಲ್ಲ, ಯಾಕೆ ಮಾಡ್ತೀರಿ? ಈಗ ಹೊಸದಾಗಿ ಬಂದಿದ್ದಾನೆ ಯಾರೋ ಒಬ್ಬ ಅನ್ಕೊಳ್ಳಿ, ಅವ್ನಿಗೆ ಪ್ರೀತಿ ವಿಶ್ವಾಸ ತೋರಿಸಿ ಅವ್ನು ಖಂಡಿತ ಬರ್ತಾನೆ. ಎಷ್ಟೋ ವರ್ಷದಿಂದ ಇಬ್ರು ಕೂಡ ನಾನು ಮಾತಾಡಲ್ಲ ಅಂತ ಆ ತರದವ್ರಿಗೆ ಬಿಸಿ ಮುಟ್ಸಿ ಯಾರು ಬಿಡಲ್ಲ. ಆ ವಿಷಯದಲ್ಲಿ ಮಾತ್ರ ಕುಶಾಲ್ ನಾನು ನೋಡ್ಬೇಕಂದ್ರೆ ಕನ್ನಡ ಸಂಘಟನೆಯವರು ಮತ್ತೆ ಆಟೋ ಡ್ರೈವರ್ಸ್ ಇದ್ರು ನಿಜವಾಗ್ಲೂ ಸಲ್ಯೂಟ್. ನಿಜವಾಗ್ಲೂ ಅವರು ಕನ್ನಡ ಅವರು ಪ್ರಮುಖ ಯಾರು ಇಲ್ಲ. ಇನ್ನೊಂದು ಅವ್ರು ಯಾರುಗಳು ಇಲ್ಲ ಅಂದಿದ್ರೆ ಸಂಘಟನೆಯವರು, ರಕ್ಷಣಾ ವೇದಿಕೆ, ಇನ್ನೊಂದು ಮತ್ತೆ ಕನ್ನಡ ಸಂಘಗಳೆಲ್ಲ ಬಿಟ್ರೆ ಆಟೋ ಡ್ರೈವರ್ಸ್ ಗಳು ಇಲ್ಲ ಅಂದಿದ್ರೆ ಕುಶಾಲ್ ನಿಜವಾಗ್ಲೂ ಕನ್ನಡ ಮಾತಾಡೋದು ನಮ್ಗೆ ಹೊಡೆತರ ಬೈದಲ್ಲಿ ನಾವು ಮಾತಾಡೋದು ಬ್ಯಾಂಗ್ಳೂರಲ್ಲಿ ಆ ಮಟ್ಟಕ್ಕೆ ತಗೊಂಡು ಆಮೇಲೆ ಇದೇನ್ ಗೊತ್ತಾ, ಇದು ನೀವು ಪ್ಲಸ್ ಆಗಿ ನೋಡಿದ್ರಿ ಅಲ್ವಾ, ನಾನು ಇದ್ರಲ್ಲ ಇನ್ನೊಂದು ತೋರಿಸ್ತೀನಿ. ಈಗ ಕಾಯಿನಲ್ಲಿ ಎಂಟು ಟೈಲ್ಸ್ ಎರಡು ಇರುತ್ತೆ ಅಂತ. ಈಗ ಅವರೆಲ್ಲ ನಿಂತಿ ಕನ್ನಡ ಬೆಳೆಸ್ತಿದ್ದಾರೆ, ಅದ್ರ ಬಗ್ಗೆ ಮಾತಾಡಂಗೆ ಇಲ್ಲ. ನಾನು ಫುಲ್ ಕಂಪ್ಲೀಟ್ 100% ಅಗ್ರಿ ಮಾಡ್ತೀನಿ. ಆದ್ರೆ ಇಡೀ ಕರ್ನಾಟಕ ಎಷ್ಟು ಜನ ಇದಾರೆ, ಎಷ್ಟು ಕೋಟಿ ಜನ ಇದಾರೆ, ಅಷ್ಟು ಜನ ಕನ್ನಡ ಬಳಸಿದ್ರೆ, ಕನ್ನಡನ ಬಳಸಿದ್ರೆ ಬೇರೆ ನಾವ್ ಇವಾಗ ಹಿಂಗ್ ಮಾಡ್ತೀವಿ ಅನ್ನೋದೇ ಬರಲ್ಲ. ಎಲ್ಲರೂ ಕನ್ನಡ ಕಲಿತಾರೆ, ಅಟ್ಲೀಸ್ಟ್ ಒಂದ್ ಸ್ವಲ್ಪ ಕಲಿತಾರೆ. ಈವನ್ ಬೆಂಗಳೂರಲ್ಲಿ ಹುಟ್ಟೋರು ಇವಾಗ ಆಕ್ಚುಲಿ ಏನ್ ಗೊತ್ತಾ, ನಾನು ಕಂಟೆಂಟ್ ಕ್ರಿಯೇಷನ್ಸ್ ಮಾಡ್ತಾ ಇದ್ದಾಗ ಫೋಟೋಗ್ರಫಿ ಎಲ್ಲ ಮಾಡ್ತಾ ಇರ್ತೀನಿ ಆಯ್ತಾ. ಒಂದು ಎಕ್ಸಾಂಪಲ್ ಆಕ್ಚುಲಿ ನನಗೂ ಕೆಲವರು ಕಮೆಂಟ್ ಹಾಕಿದ್ರು, ನಾನು ಅದೆಲ್ಲ ಅಬ್ಸರ್ವ್ ಮಾಡ್ತೀನಿ. ಬಟ್ ಏನೋ ಹೇಳಕ್ಕಾಗಲ್ಲ, ಎಲ್ಲೋ ಮೂಲಲ್ಲಿ ಕುತ್ಕೊಂಡು ಕಮೆಂಟ್ ಹಾಕೊಂಡು ಏನ್ ಹೇಳಲ್ಲ. ನಾನೊಬ್ಬಟ್ಟಿಗೆ ಯಾರನ್ನೂ ಅಪ್ರೋಚ್ ಮಾಡ್ತೀನಿ ಆಯ್ತಾ, ಫೋಟೋ ತೆಗಿತೀನಿ ಇಲ್ಲ ಕಂಟೆಂಟ್ ಶೂಟ್ ಮಾಡ್ತೀನಿ, ಇಲ್ಲ ಒಂದು ಕ್ವಶನ್ ಕೇಳ್ತೀನಿ ನನಗೆ. ಈಗ ನಾನು ಅವ್ರನ್ನ ಅಪ್ರೋಚ್ ಮಾಡ್ಬಿಟ್ಟು ಮಾತಾಡಿಸ್ತೀನಿ ಬನ್ನಿ ಅಂತ. ಅದೊಂಥರ ಹೆಂಗ್ ಗೊತ್ತಾ, ನಾವ್ ಇವ್ರನ್ನ ಬೇಡ್ಕೊಂಡು ಹೋದಂಗೆ ಇರುತ್ತೆ. ಯಾರು ಹೋಗ್ತೀನಿ ಸರ್ ಹಿಂಗ್ ಮಾತಾಡ್ತೀನಿ ಮೇಡಮ್, ಹಿಂಗೆ ಇದ್ ಮಾಡ್ತೀನಿ ಕಂಟೆಂಟ್ ಅಂತ, ಅವ್ರು ಓಕೆ ಅಂತ ಅಂತಾರೆ. ಆಮೇಲೆ ಅವ್ರು ಹೇಳಿದಾಗ ನಿಮಗೆ ಕನ್ನಡ ಬರುತ್ತೆ ಅಂದಾಗ ಬರಲ್ಲ ಅಂತ ಅಂತಾರೆ ಅನ್ಕೊಂಡು. ಅವಾಗ ಕನ್ನಡ ಬರಲ್ಲ ಅಂತ ಅಂದಾಗ ಸರಿ ನಿಮಗೆ ಕನ್ನಡ ಬರಲ್ಲ ಹೋಗಿ ಅಂತ ಅನ್ನಕ್ ಆಗಲ್ಲ, ಅನ್ಲಬಾರ್ದು. ಯಾಕೆ ನಾವಾಗೆ ಹೋಗೋರ್ನ ಕೇಳಿರ್ತೀವಿ ಒಂದು ಮಾನವೀಯತೆಯಿಂದ ಆಯ್ತಾ. ಆಮೇಲೆ ನಮಗೂ ಬೇಕು, ನಮ್ಮ ಅಗತ್ಯಕ್ಕೆ ನಾವು ಕೇಳಿರೋದು ಆಯ್ತಾ. ಆಮೇಲೆ ಮುಖ ನೋಡಿ ಯಾರು ಕನ್ನಡ, ಯಾರು ಹಿಂದಿ, ಯಾರು ಇಂಗ್ಲಿಷ್ ಅಂತ ನಮಗೆ ಗೊತ್ತಾಗೋದು. ಸೊ ಇವಾಗ ಹಂಗೆ ಇಂಗ್ಲಿಷ್ ಅವ್ರು ಸಿಕ್ಕರು, ಹಿಂದಿ ಅವ್ರು ಸಿಕ್ಕರು, ನಾವು ಕಂಟೆಂಟ್ ಶೂಟ್ ಮಾಡ್ತೀವಿ. ಅವಾಗ ನೀನ್ ಕನ್ನಡ ಮಾತಾಡ್ತಿಲ್ಲ, ಇದ್ ಮಾಡ್ತಿಲ್ಲ, ಏನು ಮಾಡಕ್ ಆಗಲ್ಲ. ಅದೇನಾಗುತ್ತೆ, ಓಕೆ ಒಪ್ಕೊಂತೀವಿ ನಾವು ಕನ್ನಡದಲ್ಲಿ, ಕನ್ನಡನೇ 90% ನಾವು ಅದನ್ನೇ ಇದ್ ಮಾಡ್ಬೇಕು. ಬಟ್ ಕೆಲವು ಟೈಮ್ ಹಿಂಗ ಆದಾಗ ಏನಾಗುತ್ತೆ, ಒಂದೆರಡು ಮಾತು ಕನ್ನಡದಲ್ಲಿ ಆಡಿರ್ತೀವಿ. ಇವಾಗ ಈಗ ಒಂದೊಂದು 10 ನಿಮಿಷ ನಾವು ಡಿಸ್ಕಷನ್ ಮಾಡಿರ್ತೀವಿ, 10 ನಿಮಿಷನೂ ನಾನೊಂದು ರೀಲ್ ಅಲ್ಲಿ ಡಿಸ್ಪ್ಲೇ ಮಾಡಕ್ ಆಗಲ್ಲ. ಇಲ್ಲ ನಾನು ಕನ್ನಡ ಮಾತಾಡಿದೀನಿ ಅಂತ ತೋರ್ಸಕ್ಕೋಸ್ಕರ ಬರೀ ಕನ್ನಡದೇ ಕಟ್ ಮಾಡಿ ಹಾಕಕ್ಕೆ ಸರಿ ಆಗಲ್ಲ. ನಮ್ ರಿಯಾಲಿಟಿ ನಮಗೆ ಗೊತ್ತಿರುತ್ತೆ. ಇವಾಗ ಕೆಲವರಿಗೆ ಹೆಂಗ್ ಗೊತ್ತೆ, ಕಂಟೆಂಟ್ ಕ್ರಿಯೇಟರ್ಸ್ ಎಷ್ಟೊಂದ್ ಜನ ಇರ್ತಾರೆ, ಇಂಗ್ಲಿಷ್ ಮಾತಾಡ್ತಿರ್ತಾರೆ, ಈಗ ಮಾಡ್ತಿರ್ತಾರೆ ಅಂತ ಹೇಳ್ತಿರ್ಬೋದು. ನಿಮ್ಗೆ ವಿಡಿಯೋ ನೋಡೋದ್ರಲ್ಲಿ ಇಂಗ್ಲಿಷ್ ಮಾತಾಡ್ತಾ ಇರ್ಬೋದು, ಹಂಗಂದ ತಕ್ಷಣ ಅವ್ರು ಎಲ್ಲಾ ಕಡೆ ಇಂಗ್ಲಿಷೇ ಮಾತಾಡ್ಕೊಂಡು, ಹಿಂದಿನೇ ಮಾತಾಡ್ಕೊಂಡು, ಬೇರೆ ಭಾಷೆನೇ ಮಾತಾಡ್ಕೊಂಡು ಇರಲ್ಲ. ಅದು ಆಕ್ಚುಲಿ ಇನ್ನೊಂದು ಸೈಡ್ ಆಫ್ ದ ಟ್ರೂತ್ ಇರೋದು. ಹಂಗೆ ಅದಕ್ಕೆ ಏನು ಮಾಡಕ್ಕಾಗುತ್ತೆ. ಇವಾಗ ನಮಗೂ ಅನ್ಸುತ್ತೆ ಹಿಂಗ್ ಅಂತಾರೆ ಅಂತ. ಆಮೇಲೆ ಇನ್ನೊಂದ್ ಗೊತ್ತಾ, ಯಾವ್ದೋ ಒಂದು ರೀಲ್ ವೈರಲ್ ಆಗಿರುತ್ತೆ, ಅಲ್ಲಿ ಇಂಗ್ಲಿಷ್ ಹಿಂದಿ ಮಾತಾಡಿರ್ತೀವಿ, ಅದನ್ನ ಕಮೆಂಟ್ ಮಾಡಿರ್ತಾರೆ. ಚಾನಲ್ ಒಳಗಡೆ ಬಂದು 100 ರೀಲ್ ನೋಡಿದ್ರೆ ಗೊತ್ತಾಗುತ್ತೆ. ಇರುತ್ತೆ, ಇಂಗ್ಲಿಷ್ ಇರುತ್ತೆ, ಹಿಂದಿನೂ ಇರುತ್ತೆ, ಮಿಕ್ಸ್ ಇರುತ್ತೆ, ಎಲ್ಲ ತರ ಕಂಟೆಂಟ್ ಇರುತ್ತೆ. ಬ್ಯೂಟಿಫುಲ್ ಪಾಯಿಂಟ್ ಅಬ್ಸರ್ವ್ ಮಾಡಿದೀರಾ, ಕನ್ನಡದಲ್ಲಿ ಮಾತಾಡೋ ಡ್ಯಾಶ್ ಡ್ಯಾಶ್ ಅಂತ ಇಂಗ್ಲಿಷ್ ಅಲ್ಲಿ ಮಾಡಿರ್ತಾರೆ. ಓಕೆ, ಇವಾಗ ಎಲ್ಲರೂ ಏನೋ ಇವಾಗ ಇಂಗ್ಲಿಷ್ ಏನೋ ಫೋನ್ ಅಂದ್ಮೇಲೆ ಕೀಬೋರ್ಡ್ ಅದನ್ನೇ ಯೂಸ್ ಮಾಡ್ತಾರೆ, ಒಪ್ಕೊಳ್ಳೋಣ. ಅದನ್ನ ಬಿಟ್ಬಿಟ್ಟು ಡ್ಯಾಶ್ ಡ್ಯಾಶ್ಗಳೆಲ್ಲ ಯಾಕೆ ನಾನ್ ಹೇಳೋದು ಅಲ್ವಾ. ಈಗ ತಪ್ಪೆಲ್ಲರಲ್ಲೂ ಇರುತ್ತೆ, ಖಂಡಿತ ಈಗ ಸಪೋರ್ಟ್ ಮಾಡ್ಬೇಕು, ಅದ್ರ ಬಗ್ಗೆ ನಾನು ಹೇಳ್ತಿಲ್ಲ. ಸಪೋರ್ಟ್ ಮಾಡ್ಬೇಕು ಅನ್ನೋದನ್ನ ನೆಗೆಟಿವ್ ಆಗಿ ನಾವ್ ಯಾವತ್ತು ಯಾರ ಮೇಲೂ ಮಾಡಬಾರ್ದು ಅಂತ ನಾನು ಹೇಳ್ತಿರೋದು. ಇವಾಗ ನಾನು ಅಷ್ಟೇ, ಈಗ ಎಲ್ಲೇ ಹೋದ್ರು ಅಷ್ಟೇ ಗೊತ್ತಾ, ನಾನು ಕನ್ನಡದಲ್ಲಿ ಮಾತಾಡ್ತೀನಿ. ಹಿಂದಿ ಇದಕ್ಕೆ ಹೋದ್ರೆ ಫಸ್ಟ್ ನಾನು ಕನ್ನಡದಲ್ಲಿ ಮಾತಾಡ್ತೀನಿ. ಅವ್ರು ರೆಸ್ಪಾನ್ಸ್ ಮಾಡ್ತಿಲ್ಲ ಅಂದ್ಮೇಲೆ, ನಾವೀಗ ಯಾವ್ದೋ ಒಂದು ರೆಸ್ಟೋರೆಂಟ್ಗೆ, ಹೋಟೆಲ್ಗೆ ಅಥವಾ ಏನೋ ಹೋಗಿದೀವಿ ಅಂದ್ಮೇಲೆ ಅವ್ರು ಕನ್ನಡದಲ್ಲಿ ಮಾತಾಡ್ತಿಲ್ಲ ಅಥವಾ ಅವ್ರಿಗೆ ಬರುತ್ತಾ ಬರಲ್ವಾ, ಅವ್ರು ಮಾತಾಡ್ತಿಲ್ಲ ಅಂದ್ಮೇಲೆ ನಾವು ಅವ್ರ ಭಾಷೆಲಿ ಅಲ್ಪ ಸ್ವಲ್ಪ ಕೇಳಬೇಕು. ಅಟ್ಲೀಸ್ಟ್ ಒಂದು ನಂಬರ್ ಸರ್ವೆ, ಎಷ್ಟು ರೂಪಾಯಿ ಆಯ್ತು,
ಅವ್ರ 100 200 10 20 ಏನೋ ಒಂದು ಹೇಳ್ತಾರೆ. ಹೌದು ಅದಕ್ಕೆ ನಾವು ಮಾತಾಡ್ಲೇಬೇಕು. ಆ ಟೈಮಲ್ಲಿ ನಾವು ಮಾತಾಡ್ತೀವಿ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ನಮ್ ಫಸ್ಟ್ ಆಟ ಕನ್ನಡದಲ್ಲಿ ಹೌದು ಅವ್ರಿಗೆ ಬೇಕೋ ಬೇಡವಾ ಅದೊಂಥರ ಇದಾಗುತ್ತೆ ಒಂದು. ಆಮೇಲೆ ನಾನ್ ಆಕ್ಚುಲಿ ನಮ್ಮ ಆಫೀಸ್ ಹತ್ರ ಒಂದು ಇದ್ದಿದೆ ಆಯ್ತಾ, ಒಂದು ನಾರ್ತಿ ಅವ್ರದ್ದು ಒಂದು ಇದ್ದಿದೆ, ಏನು ಹೋಟೆಲ್ ಒಂದು ಕ್ಯಾಂಟೀನ್ ತರ ಇಲ್ಲ ಕಂಡಿಮೆಂಟ್ಸ್ ಹೋಟೆಲ್ ತರ ರೋಟಿ ಕರಿ ಆ ತರ ಸಿಗುತ್ತೆ, ಒಂದು ಚಿಕ್ಕದಾಗಿ ಶಾಪ್. ಅಲ್ಲಿ ಅವ್ರು ಹೆಚ್ಚು ಕಮ್ಮಿ ಒಂದು ಸುಮಾರು ವರ್ಷದಿಂದ ಇದಾರೆ ಅನ್ಸುತ್ತೆ, ಕನ್ನಡನೇ ಮಾತಾಡಲ್ಲ, ಅರ್ಥವಾಗುತ್ತೆ. ಅದೇ ಈಗ ನಮ್ ಫ್ರೆಂಡ್ಸ್ ಅಥವಾ ಕೊಲೀಗ್ಸ್ ಯಾರು ಬಂದವರು, ಅವ್ರಿಗೆ ಹಿಂದಿ ಬರಲ್ಲ, ಸಾರಿ ಕನ್ನಡ ಬರಲ್ಲ, ಹಿಂದಿಲಿ ಮಾತಾಡಿ. ಜನಕ್ಕೆ ನಾವೇ ಬರಲ್ಲ ಅಂತ ಹೇಳಿ ಅವ್ರಿಗೆ ಯಾಕೆ ಹೋಗ್ಬೇಕು? ನಾನು ಫಸ್ಟ್ ಕನ್ನಡದಲ್ಲಿ ಕೇಳ್ತೀನಿ, ಎಷ್ಟಾಯ್ತು ಅಣ್ಣ, ಎಷ್ಟಾಯ್ತು ಸರ್ ಅಂತ. ಆಮೇಲೆ ಅವ್ರು ಹೇಳಿಲ್ಲ ಅಂದ್ಮೇಲೆ ಕಿತ್ನಾವ ಅಂತ ಕೇಳ್ತೀನಿ. ಫಸ್ಟ್ ನಾವು ಕನ್ನಡದಲ್ಲಿ 1 ದಿವಸ ನೋಡ್ತಾರೆ, 2 ದಿವಸ ನೋಡ್ತಾರೆ, 3 ದಿವಸ ನೋಡ್ತಾರೆ. ಇವಾಗ ನಾನು ಕಿತ್ನಾವ್ ಅನ್ನೋರ್ ಬರಲಿ ಎಷ್ಟಾಯ್ತು ಅಂತ ಅನ್ವಿ ಕಿತ್ನಾವ್ ಅಂತ ಅಂದಾಗ ಅವನಿಗೆ ಗೊತ್ತಾಗುತ್ತೆ ಎಷ್ಟಾಯ್ತು ಅಂತ ಅಂದ್ರೆ ಕಿತ್ನಾವ. ಹೌದು, ಪರ್ಟಿಕ್ಯುಲರ್ ಹಂಗೆ ಮೀನಿಂಗ್ ಅಂತಲ್ಲ, ಒಟ್ನಲ್ಲಿ ಈಗ ರೇಟ್ ಎಷ್ಟಾಯ್ತು, ಎಷ್ಟು ಬಿಲ್ ಆಯ್ತು ಅಂತ ಕೇಳಕ್ ಹಿಂಗ್ ಕೇಳ್ತಾರೆ ಅಂತ. ಅವಾಗ 1 ದಿವಸ 2 ದಿವಸ 10 ದಿವಸ 20 ದಿವಸ ನಾನು ರಿಪೀಟೆಡ್ಲಿ ಹೋಗಿ ಹಂಗೆ ಕೇಳ್ತಾ ಇದ್ದಾಗ, ಅದೇ ಆಕ್ಚುಲಿ ಅದೇ ಇದಕ್ಕೆ ಹೋಟೆಲ್ಗೆ ಹೋಗ್ತಿರ್ತೀವಿ ಅಂತ ಕೇಳ್ತಾ ಇದ್ದಾಗ, ನೆಕ್ಸ್ಟ್ ಒಂದಲ್ಲ ಒಂದಿನ ಎಷ್ಟಾಯ್ತು ಅಣ್ಣ ಅಂದಾಗ ಅವನು ಅದನ್ನ ಅರ್ಥ ಮಾಡ್ಕೊಂಡು ಡೈರೆಕ್ಟ್ ಆಗಿ ಹೇಳ್ತಾನೆ. ಹೌದು, ಸೊ ಇದು ಒಂದು ವೇ ಆಫ್ ಅಪ್ರೋಚ್. ನಾನು ಹೇಳಿದ್ರೆ ಈಗ ನಾನು ತಕ್ಷಣ ಎಷ್ಟಾಯ್ತು ಅಂದ ತಕ್ಷಣ ಅವ್ನು ಹಿಂದಿ ಮಾತಾಡಿದ ತಕ್ಷಣ ಅಲ್ಲಿ ಹೊಡೆದ್ರೆ ಏನ್ ಯೂಸ್ ಇಲ್ಲ, ಟೈಮ್ ಬೇಕು. ನಾನು ಹೇಳೋದು ಹಂಗೂ ನಾವು ಸಪೋರ್ಟ್ ಮಾಡಿ ನಮ್ಮನ್ನ ನಾವು ಪ್ರಮೋಟ್ ಮಾಡ್ಕೋಬಹುದು. ಒಂದು ನಾವು ಬಳಸಿದ್ರೆ ಬೇರೆಯವರೆಲ್ಲ ಇವಾಗ ಹೆಂಗ್ ಗೊತ್ತಾ, ಒಂದು ಈಗ ಮೋಟಿವೇಶನ್ ಕೋಟ್ಸ್ ಗಳು ಹೇಳ್ತೀವಿ, ರಿಚ್ ಫ್ರೆಂಡ್ ಸರ್ಕಲ್ ಅಲ್ಲಿ ಇದ್ದಾಗ ನಾವು ರಿಚ್ ಆಗೋ ಅಂತ ಐಡಿಯಾ ಬರುತ್ತೆ. ಸ್ಟಾಕ್ ಮಾರ್ಕೆಟ್ ಫ್ರೆಂಡ್ ಸರ್ಕಲ್ ಇದ್ದಾಗ ನಮಗೂ ಐಡಿಯಾ ಬರುತ್ತೆ, ಹಾಳಾಗೋ ಫ್ರೆಂಡ್ ಸರ್ಕಲ್ ಇದ್ದಾಗ ನಾವು ಹಾಳಾಗ್ತೀವಿ ಅಂತ. ಸೊ ನಾವು ಅವ್ರ ಸರೌಂಡಿಂಗ್ಸ್ ಅಲ್ಲಿ ಕನ್ನಡನೇ ಬಳಸ್ತಾ ಇದ್ದಾಗ 1% ಅವ್ರು ಬರಲ್ವಾ, ಬಂದೇ ಬರ್ತಾರೆ, 100% ಬರುತ್ತೆ. ಸ್ಲೋ ಪ್ರೋಗ್ರೆಸ್ ಈಸ್ ಬೆಟರ್ ದೆನ್ ನೋ ಪ್ರೋಗ್ರೆಸ್ ನಾನು ಹೇಳ್ತಾರೆ ಆಯ್ತಾ. ಒಂದ್ ಹೆಜ್ಜೆ ಮುಂದೆ ಬಂದ, ಒಂದು ಪದ ಕಲ್ತಾನೋ 10 ಪದನಾರು ಕಲಿತಾನೆ. ಆಮೇಲೆ ಒಂದ್ ಸ್ವಲ್ಪ ಏನು ಡೈಲಿ ಆಕ್ಟಿವಿಟೀಸ್ಗೆ ಮಾತಾಡೋದಕ್ಕೆ ಅಷ್ಟು ಪದಗಳನ್ನ ಕಲ್ತ್ರೆ ನಮ್ಗೆ ಅದಕ್ಕಿಂತ ಇನ್ನೇನ್ ಬೇಕು. ನಾವು ಖುಷಿಯಾಗಿ ಮಾತಾಡ್ಕೊಂಡಿರ್ತೀವಿ. ಅವಾಗ ಅವ್ರ ಭಾಷೆಲ್ಲ ಸ್ವಲ್ಪ ನಮ್ಮ ಭಾಷೆಲ್ಲ ಸ್ವಲ್ಪ ಮಾತಾಡ್ತೀವಿ, ನಾವು ಕ್ಲೋಸ್ ಆಗ್ತೀವಿ, ಫ್ರೆಂಡ್ಸ್ ಆಗ್ತೀವಿ. ನನ್ನ ಒಪಿನಿಯನ್ ಇದು ಆಕ್ಚುಲಿ. ಹೌದು ಕುಶಲ್, ಏನ್ ಗೊತ್ತಾ, ನಾರ್ತ್ ಈಸ್ಟ್ ಬೈಯಲ್ಲಿ ನೀವು ಕನ್ನಡ ಕೇಳೋದಂತರ ಕ್ಯೂಟೆಸ್ಟ್, ತುಂಬಾ ಕನ್ನಡ ಅಂತಾರೆ ಅಂತದೆಲ್ಲ ಕೇಳಕ್ ಆಗಲ್ಲ, ಎಲ್ಲ ಓಕೆ. ಬಟ್ ಆದ್ರೆ ಅವ್ರು ಕಲಿತು ಮಾತಾಡ್ತಾರೆ, ಗೊತ್ತಿಲ್ಲೇ ಹೇಳೋದು, ಗೊತ್ತಿದ್ದು ಹೇಳೋದು. ಈಗ ಜಿ ಕನ್ನಡದಲ್ಲಿ ಒಬ್ರು ಸಿಂಗರ್ ಇದಾರಲ್ಲ ಕುಶಲ್, ಅವ್ರ ನೇಮ್ ಏನೋ ಸಿಂಗ್ ಅಂತ ಬರುತ್ತೆ. ಕನ್ನಡದಲ್ಲಿ ಸಿಂಗರ್ ಆಗಿಲ್ವಾ, ಅವ್ರು ಏನ್ ಬ್ಯೂಟಿಫುಲ್ ಆಗಿ ಕನ್ನಡ ಮಾತಾಡ್ತಾರೆ, ಎಷ್ಟು ಚೆನ್ನಾಗಿ ಇದ್ ಮಾಡ್ತಾರೆ. ಬಿಗ್ ಬಾಸ್ ಒಬ್ರು ಬಂದಾರ ಮೈಕಲ್ ಅಂತ, ಕನ್ನಡ ಬರ್ತಿರ್ಲಿಲ್ಲ, ಬರೋ ಅಷ್ಟರಲ್ಲಿ ಸುದೀಪ್ ಅವ್ರು ಕಲ್ಸಿಲ್ಲ ಕನ್ನಡ. ಬರೀ ಈಗ ಎಷ್ಟು ಚೆನ್ನಾಗಿ ಕನ್ನಡದಲ್ಲೇ ವ್ಲಾಗ್ ಮಾಡ್ತಾರೆ ಅವರು. ಎಲ್ಲರೂ ಚೇಂಜ್ ಆಗ್ತಾರೆ. ಆಮೇಲೆ ಇನ್ನೊಂದೇನ್ ಗೊತ್ತಾ, ನಾವ್ ಆಕ್ಚುಲಿ ಸಪೋರ್ಟ್ ತುಂಬಾ ಮಾಡ್ತೀವಿ. ಇವಾಗ ಕನ್ನಡ ಬರ್ದಲ್ಲಿರೋ ಹಿಂದಿ, ತಮಿಳು, ತೆಲುಗು ಅಥವಾ ಇಂಗ್ಲಿಷ್ ಯಾವ್ದಾದ್ರು ಬೇರೆ ಲ್ಯಾಂಗ್ವೇಜ್ ಇರ್ಬೋದು, ಅವರು ಕನ್ನಡ ಒಂಚೂರು ಬಳಸ್ಬಿಟ್ಟು ಕಂಟೆಂಟ್ ಮಾಡಿದ್ರೆ ಎಷ್ಟು ಜನ ಸಪೋರ್ಟ್ ಮಾಡ್ತಾರೆ. ಟೈಮ್ ಜಲಸ್ ಫೀಲ್ ಆಗುತ್ತೆ, ಅಯ್ಯೋ ನಮ್ಗೆ ಯಾರು ಹಿಂಗ್ ಸಪೋರ್ಟ್ ಮಾಡಲ್ಲ ಗುರು, ಏನೋ ನಾವ್ ಅಷ್ಟೊಂದು ಕಂಟೆಂಟ್ ಮಾಡ್ತಿಲ್ವ ಏನೋ ಅಂತ ಅನ್ಸುತ್ತೆ. ಇಷ್ಟು ವರ್ಷದಿಂದ ಮಾಡ್ಕೊಂಡಿದ್ವಿ, ಏನೋ ಯಾರಿಗೂ ಕಾಣ್ದಲೇ ಇರೋದು, ವಾಟ್ ಎವರ್, ಓಕೆ. ಸೊ ನಮ್ಮಲ್ಲಿ ಇದೆ, ಅದನ್ನ ಸಪೋರ್ಟ್ ಮಾಡ್ತೀವಿ. ಅದನ್ನೇ ಒಂಚೂರು ಚೆನ್ನಾಗಿ ಮಾಡಿದ್ರೆ ನಾವು ನಮ್ ತಪ್ಪನ್ನು ನಾವು ತಿದ್ಕೊಂಡ್ಬಿಟ್ಟು ನಮ್ ಮನೇಲಿ ನಾವು ಕ್ಲೀನ್ ಆಗಿ ಕನ್ನಡ ಹೆಂಗ್ ಮಾತಾಡ್ತೀವಿ, ನಮ್ಮ ಊರಲ್ಲಿ, ಆಮೇಲೆ ನಮ್ಮ ಅಕ್ಕಪಕ್ಕ ಊರಲ್ಲಿ ಫುಲ್ ನಮ್ ಸ್ಟೇಟ್ ಫುಲ್ ಹಿಂಗೆ ನಾವು ಕನ್ನಡನೇ ಮಾತಾಡ್ತಿರ್ರಿ ಮೆಜಾರಿಟಿ. ಅವ್ರು ಇಲ್ಲಿಗೆ ಬಂದವರು ಒಂದ್ ಸ್ವಲ್ಪ ಚೇಂಜ್ ಆಗ್ತಾರೆ, ಖಂಡಿತ ನಾನು ಹೇಳೋದಾದ್ರೆ. ಸೊ ಲಾಸ್ಟ್ ಗೆ ಮಾರಲ್ ಆಫ್ ದಿ ಸ್ಟೋರಿ ಏನು ಕುಶಲ್ ಗೊತ್ತಾ, ಕನ್ನಡನ ಬೆಳೆಸಿ ಉಳಿಸಿ ಅಂತ ಸ್ಲೋಗನ್ ಬಳಸೋದಕ್ಕಿಂತ ಕನ್ನಡ ಬಳಸಿ. ಇವತ್ತಿಂದಾನೇ ಒಂದು ಇದ್ ಮಾಡ್ಕೊಂಡ್ಬಿಡಿ. ಈಗ ನಾನು ಇನ್ಮೇಲೆ ಎಲ್ಲೇ ಹೋದ್ರು ಫಸ್ಟ್ ಕನ್ನಡದಲ್ಲಿ ಸ್ಟಾರ್ಟ್ ಮಾಡ್ತೀನಿ ಮಾತುಕತೆನ, ಫಸ್ಟ್ ಕನ್ನಡದಲ್ಲಿ ಸ್ಟಾರ್ಟ್ ಮಾಡ್ತೀನಿ. ನೆಕ್ಸ್ಟ್ ನೋಡೋಣ, ಇಂಗ್ಲಿಷ್ ಅವರೇ ಆಗಿರ್ಲಿ, ನೆಕ್ಸ್ಟ್ ನೋಡೋಣ, ಯಾರು ಆಗಿರ್ಲಿ, ಫಸ್ಟ್ ಕನ್ನಡದಲ್ಲಿ ಸ್ಟಾರ್ಟ್ ಮಾಡೋಣ. ಇವತ್ತಿನ ನಾವು ಕನ್ನಡ ಸ್ಟಾರ್ಟ್ ಮಾಡೋದು ಯಾರಿಗ್ ಗೊತ್ತು. ಈಗ ಕುಶಾಲ್ ಎಷ್ಟು 6.5 ಕೋಟಿ 7 ಕೋಟಿ ಜನ ಇದಾರ, ಪ್ರತಿಯೊಬ್ರು ಕನ್ನಡದಲ್ಲೇ ಸ್ಟಾರ್ಟ್ ಮಾಡಿದ್ರೆ ಎಲ್ಲೋ ಇರೋರು 10 ಲಕ್ಷ 15 ಲಕ್ಷ ಜನ ಮಾತಾಡಲ್ಲ ಅಂತಲ್ಲ. ಅಫ್ಕೋರ್ಸ್ ಒಂದು 2-3 ಲಕ್ಷ ಜನ ಆದ್ರೂ ಮಾತಾಡ್ತಾರೆ. ಇವತ್ತಿಂದ ನಾವು ಸ್ಟಾರ್ಟ್ ಮಾಡಿದ್ರೆ ಅದು ಆರಾಮಾಗಿ ಆಗೋಗುತ್ತೆ. ಸುಮ್ನೆ ನಾವು ಕೂಗಾಡ್ಕೊಂಡು ಜಗಳ ಆಡ್ಕೊಂಡು ಇದೆಲ್ಲ ಮಾಡೋದಕ್ಕಿಂತ ಕೂಗಾಡ್ದಷ್ಟು ಜಗಳ ಆಡ್ದಷ್ಟು ಏಟ್ರೆಸ್ನೆಸ್ ಬರುತ್ತೆ. ಹೌದು, ನಮಗೆ ಕೂಗಾಡ್ದ ಹೊಡೆದ ಅಂತ ಭಯದಲ್ಲಿ ಕಲಿಯೋದು ಏನು ಅಲ್ಲ. ಈಗ ಪೊಲೀಸ್ ಅಂದ್ರೆ ಏನು, ಭಯ, ಧೈರ್ಯಕ್ಕಿಂತ ಭಯ. ಹೆಂಗೆ ಇವಾಗ ಜನಗಳಿಗಾಗಿದೆ, ಇದ್ರಲ್ಲೂ ಹಂಗೆ ಆಗುತ್ತೆ. ಈಗ ಯಾರು ಬಂದ್ಬಿಟ್ಟು ಕನ್ನಡ ಅಂದ ತಕ್ಷಣ ಭಯ ಮಾಡಲ್ಲ, ಇಲ್ಲ ನಮ್ಮಿಂದ ದೂರ ಹೋಗ್ತಾರೆ, ಅವಾಯ್ಡ್ ಮಾಡ್ತಾರೆ. ಅದನ್ನೇ ನಾವು ಕ್ಲೀನ್ ಆಗಿ ಇವಾಗ ನಾವು ಅವ್ರನ್ನ ಕರ್ಸ್ಬಿಟ್ಟು ಅವ್ರು ಬಂದು ಇಲ್ಲೇ ಕೆಲಸ ಮಾಡ್ಕೊಂಡಿದಾರೆ ಅಂತ ನಾವ್ ಇಷ್ಟೆಲ್ಲ ಇದೀವಿ, ನಾವು ಹೋಗ್ಬಿಟ್ಟು ಅವ್ರೂರಲ್ಲೂ ಕೆಲಸ ಮಾಡ್ತೀವಿ. ಈಗ ನಮ್ಮ ಮನೆಯವರು ನಮ್ಮ ಪಕ್ಕದ ಮನೆಯವರು ಒಬ್ಬ ಹೋಗಿ ಹೋಗಿರ್ತಾನೆ, ಇಲ್ಲ ನಮ್ಮ ಪಕ್ಕದ ಊರನವರು ಒಬ್ಬ ಹೋಗಿ ಹೋಗಿರ್ತಾನೆ. ಸೊ ಇಲ್ಲಿ ಮ್ಯೂಚುವಲ್, ನಮಿಗೂ ಅವ್ರು ಬೇಕು, ಅವ್ರಿಗೂ ನಾವು ಬೇಕು, ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದ್ರೆ. ಹೌದು, ಬಟ್ ನಾವ್ ಅದೇ ನಮ್ ಸರೌಂಡಿಂಗ್ ನಾವು ಕ್ಲೀನ್ ಆಗಿ ಇಟ್ಕೊಂಡ್ರೆ ಆ ಕ್ಲೀನ್ ಒಳಗಡೆ ಬಂದು ಅವರು ಅದೇ ಕ್ಲೀನ್. ಸೊ ನಾವು ಕನ್ನಡ ಕ್ಲೀನ್ ಆಗಿ ಬಳಸ್ತಾ ಇದ್ರೆ ಅವರು ಸ್ವಲ್ಪ ಬಳಸ್ತಾರೆ ಅನ್ನೋದು ನನ್ನ ಇವತ್ತಿನ ಕಾನ್ಸೆಪ್ಟ್. ಮತ್ತೆ ನಿಮ್ಗೆಲ್ಲರೂ ಕನ್ನಡದು ಹಿಂಗ್ ಆಗಿರೋದು ಎಕ್ಸ್ಪೀರಿಯನ್ಸ್ ಗಳಾಗಿದ್ಯಾ? ಕುಶಾಲ್, ನನಗೆ ತುಂಬಾ ಆಗೋಗಿದೆ ಆ ತರ ನೋಡಿದ್ರೆ ನನ್ ಮೋಸ್ಟ್ ಆಫ್ ದಿ ಟೈಮ್ ನಾನು ಅದನ್ನೇ ಮಾಡಿರೋದು. ನಾನು ಹೇಳ್ತಿದ್ದೀನಲ್ಲ,
ಅದೇ ಬೇರೆಯವ್ರೀಗ ಅವ್ರು ಕನ್ನಡ ಮಾತಾಡಲ್ಲ ಅನ್ನೋದಕ್ಕಿಂತ ನಾನು ಎಷ್ಟು ಸರಿ ಮಿಸ್ ಆಗಿ ಹಿಂದಿಲ್ ಮಾತಾಡಿದ್ದೀನಿ ಪಾನಿಪುರಿ ಹತ್ರ ಹೋದಾಗ ಅಥವಾ ಯಾವ್ದೋ ಒಂದು ಕ್ಯಾಂಟೀನ್ ಗಳಿಗೆ ಹೋದಾಗೆಲ್ಲ ನಾನೇ ಹಿಂದಿಲ್ ಮಾತಾಡಿ ಅವ್ನ್ ಹಿಂದಿಲ್ ರೆಸ್ಪಾನ್ಸ್ ಮಾಡಿ ಆದ್ಮೇಲೆ ಲಾಸ್ಟ್ ಬಿಲ್ ಕೊಡುವಾಗ ಎಷ್ಟಾಯ್ತು ಅಂತ ನಾನ್ ಕನ್ನಡದಲ್ಲಿ ಕೇಳಿರ್ತೀನಿ ಅವ್ನ್ ಇಲ್ಲಿ ಹಿಂದಿಲ್ ಆದಾಗ ಇವನೇ ಕನ್ನಡ ಮಾತಾಡ್ತಿಲ್ವ ಅಂತ ಸ್ವಲ್ಪ ಹಿಂದಿ ಯೋಚನೆ ಮಾಡಿದ್ರೆ ನಾನು ಹೋದ ತಕ್ಷಣ ಗ್ರೀಟಿಂಗ್ ಅವನು ಹಿಂದಿ ಮಾಡಿರ್ತೀನಿ. ಸೊ ನನ್ನ ತಪ್ಪಿಲ್ಲಿರೋದು ನಾನು ನನ್ನ ತಪ್ಪನ್ನ ತಿದ್ಕೊಂಡ್ರೆ ಎಲ್ಲ ಚೇಂಜ್ ಆಗಲ್ಲ. ಆಕ್ಚುಲಿ ಇದೇ ತರ ನನಗೊಂದಾಗಿತ್ತು ಏನ್ ಗೊತ್ತಾ, ಯಾವ್ದೋ ಇದ್ರಲ್ಲಿ ಆಕ್ಚುಲಿ ಮಾಲಲ್ಲಿ ಫುಡ್ ಕೋರ್ಟ್ ಅಲ್ಲಿ ಫುಲ್ ಕೌಂಟರ್ ಗಳು ಇರ್ತಾವಲ್ಲ, ಅಲ್ಲಿ ಹಿಂಗೆ ಆಕ್ಚುಲಿ ಅಲ್ಲಿ ಹೋದ್ವಿ. ನಾವು ಆಕ್ಚುಲಿ ಹಿಂದಿಲ್ ಶುರು ಮಾಡಿದ್ವಿ. ನಾನು ಇದೆಲ್ಲ ಪಾಯಿಂಟ್ ಗಳು ಅದಕ್ಕೋಸ್ಕರ ಹೇಳ್ತೀನಿ. ಹಿಂದಿ ಶುರು ಮಾಡಿದ್ವಿ. ಅವನು ನಾಡ್ತೀನಿ ಆಯ್ತಾ, ಅವ್ನ್ ಬೇಡ ಅವರು ಅಂತಾನೆ ಅವ್ರು ನಾಡ್ತಿದ್ದೆ. ಸೊ ಮೆನ್ಯೂ ಎಲ್ಲ ಇದ್ ಮಾಡಾದ್ಮೇಲೆ ಬಿಲ್ ಪೇ ಮಾಡಾದ್ಮೇಲೆ ಏನೋ ಬಿಲ್ ಪೇ ಆಗ್ತಿಲ್ಲ, ಅವ್ರಿಗೆ ಕನ್ನಡ ಬರಲ್ಲ. ಸರ್ ನಮಗೂ ಕನ್ನಡ ಬರುತ್ತೆ, ಕನ್ನಡದಲ್ಲಿ ಹೇಳಿ ಅಂತ ಹೆಂಗು ಹೊರದಂಗ ಆಯ್ತು ನಮ್ಮ ಹಾಕೋಕೆ. ಈಗ ಇರ್ತಾರೆ ಅಂತ ಜನನು, ನಾವ್ ಒಬ್ರು ನೋಡಿ ಇನ್ನೇ ಎಲ್ಲರೂ ತಪ್ಪ. ನಾನೀಗ ನಿಜ ಬ್ರೋ ನೀವು ಕನ್ನಡದಲ್ಲಿ ಮಾತ್ರ ಹೆವಿ ಖುಷಿ ಆಯ್ತು. ಅಷ್ಟೇ ಮಾತಾಡ್ಲಿ, ಕಲ್ತ್ಕೊತಾರೆ ಅಷ್ಟೇ. ಸೊ ಹಂಗೆ ಇವಾಗ ನಾವು ಮಾತಾಡ್ತಾರೆ, ಅವ್ರು ಮಾತಾಡ್ತಾರೆ, ಯಾಕೆ ಮಾತಾಡಲ್ಲ, ಎದುರಿಸಬಾರ್ದು ಅಂತ ನಾನ್ ಹೇಳೋದು. ಈಗ ಇನ್ನ 1% ಜನ ತೆಗ್ದಿಟ್ಬಿಡೋಣ, ಇರ್ತಾರೆ ಕೆಲವುಗಳು ಅಂತವ್ರದ್ದು ಏನೋ ಮಾಡಕ್ಕಲ್ಲ, ಅಂತವ್ರಿಗೆ ದಂಡಂ ದಶಗುಣ ಮಾಡ್ಲೇಬೇಕು. ಇಲ್ಲ ಅವ್ರಿಗೆ ನಾವ್ ಹಿಂಗೆ ಇದು ಏನ್ ಆಕ್ಷನ್ ತಗೋಬೇಕು ಲಾ ಪ್ರಕಾರ ಹಂಗ್ ತಗೊಳ್ಲೇಬೇಕಾಗುತ್ತೆ. ಅದೊಂದ್ ಕ್ಯಾಟಗರಿನ್ ಸೈಡ್ ಇಡೋಣ. ಅದ್ ಬಿಟ್ಟು ಬೇರೆ ಅದ್ರಲ್ಲಿ ನಾನು ಹೇಳಿದ್ರೆ ಹೌದು ವಿ ಕ್ಯಾನ್ ಅಚೀವ್ ಅಂತ ಅನ್ಸುತ್ತೆ. ಹೌದು, ನಾವು ಮಾಡ್ಬೋದು ಕುಶಾಲ್. ಮನ್ಸ್ ಮಾಡಿದ್ರೆ ಏನಾಗಲ್ಲ. ಹೌದು, ಎಲ್ಲ ಆಗುತ್ತೆ ಮನ್ಸ್ ಮಾಡಿದ್ರೆ. ನಾವ್ ಇವತ್ತಿಂದ ಬಳಸಕ್ ಸ್ಟಾರ್ಟ್ ಆದ್ರೆ ಖಂಡಿತ ಬದಲಾಗುತ್ತೆ ಕುಶಾಲ್. ಈಗ ಇನ್ನೊಂದು 1 ವರ್ಷ 2 ವರ್ಷ 3 ವರ್ಷದಲ್ಲಿ ನೀವ್ ಇವತ್ತೇನ್ ನಾವು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದೀವಲ್ಲ, ಖಂಡಿತ ಸಾಲ್ವ್ ಆಗಿರುತ್ತೆ. 50 to 60% ಖಂಡಿತ ಸಾಲ್ವ್ ಆಗಿರುತ್ತೆ. ಅದು ನಾವ್ ಮನ್ಸ್ ಮಾಡ್ಬೇಕಷ್ಟೇ. ಇವತ್ತೇನ್ ನಾವೆಲ್ಲ ಎಸ್ಪೆಷಲಿ ಯಂಗ್ಸ್ಟರ್ಸ್ ನಾವು ಫಂಡ್ಸ್ ಮಾಡಿದ್ರೆ ನಮ್ಮಿಂದ, ಹೌದು ಯಂಗ್ಸ್ಟರ್ಸ್ ಇದ್ ಮಾಡಿದ್ರೆ ನಮ್ಮ ಸೀನಿಯರ್ಸ್ ಇದಾರಲ್ಲ ಅವ್ರು ಹಂಗ್ಯಾರು ಮಾತಾಡಲ್ಲ. ಹೌದೌದು, ಕನ್ನಡದಲ್ಲೇ ಮಾತಾಡೋದು. ನಾವೇ ಒಂದ್ ಸ್ವಲ್ಪ ಇಂಗ್ಲಿಷು ಅದು ಇದು ಕುಶಾಲ್ ಒಂದು ಸ್ಟ್ಯಾಂಡರ್ಡ್ ಫೀಲ್ ಆಗುತ್ತೆ. ಈಗ ನಾನು ಇಂಗ್ಲಿಷ್ ಅಲ್ಲಿ ಮಾತಾಡ್ಸಿದ್ರೆ ಹಿಂದಿಲ್ ಮಾತಾಡ್ ನಂದೊಂದು ಸ್ಟ್ಯಾಂಡರ್ಡ್ ನಾನು ಅದೇ ಅದೇ ಜನಗಳಿಗೆ ಅನ್ಸ್ಬಿಟ್ಟಿದೆ. ಅವರು ಓಕೆ, ನಾನೀಗ ಒಂದ್ ಫ್ರೆಂಡ್ ಸರ್ಕಲ್ ಇದೆ, ಅಲ್ಲಿ ತುಂಬಾ ಜನಕ್ಕೆ ಹಿಂದಿ ಬರಲ್ಲ. ಹೇ ನನಗೆ ಹಿಂದಿ ಬರುತ್ತಪ್ಪ, ನಾನು ಹೋಗ್ಬಿಟ್ಟು ಹಿಂದಿಲ್ ಮಾತಾಡಿಸ್ಬಿಡೋಣ, ಎಲ್ರ ಮುಂದೆ ಫುಲ್ ನಾನು ಇನ್ಸೆಕ್ಯೂರಿಟಿ ಹೈ ಲೆವೆಲ್ ಆಗ್ಬಿಡ್ತೀನಿ, ಎಲ್ರ ಮುಂದೆ ನಾನು ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ಬೋದು ಅನ್ನೋ ಇದ್ರಲ್ಲಿ ಬೇಡಪ್ಪ, ಖಂಡಿತ ಇಲ್ಲ. ಅದು ನಿಜವಾಗ್ಲೂ ಇಲ್ಲ. ನಿಮ್ಮ ಕನ್ನಡದಲ್ಲಿ ನಿಮ್ಮ ತಾಯ್ನಾಡಿನ ಭಾಷೆನ ನೀವು ಯೂಸ್ ಮಾಡಿದ್ರೆ ಬೇರೆ ಯಾವ್ದೋ ಯೂಸ್ ಮಾಡ್ತಿದ್ದೀರಾ ಅಂತ ಅಂದ್ರೆ ಖಂಡಿತ ನೀವಲ್ಲಿ ಸ್ಟ್ಯಾಂಡರ್ಡ್ ಮಾತಾಡ್ತಿರ್ಲಿ. ನೋಡಿದ್ರೆ ಮಮ್ಮಿ ಡ್ಯಾಡಿ ಅನ್ನಲ್ಲ, ಕೆಟ್ಟದಾಗ ಬೈದ್ರೆ ಬೈಯಲ್ಲ, ಡ್ಯಾಶ್ ಡ್ಯಾಶ್ ಪೀಪಲ್. ಹೌದೌದು. ಸೊ ಒಳಗಡೆ ಅಷ್ಟು ಇಟ್ಕೊಂಡು ಹೊರಗಡೆ ಯಾಕಂತ ತೋರಿಸ್ ಯಾಕೆ? ಹೌದು, ಈ ಮುಖವಾಡ ಜೀವನ ಯಾಕೆ ನನಗೆ ಕೇಳೋದು ಕೆಲವರಿಗೆ. ಹೌದು, ಕೆಲವರಿಗೆ ಆಮೇಲೆ ಇದೆ, ಅದಕ್ಕೆ ಅಂತಾನೆ ಜಾಗಗಳಿದೆ, ಅಲ್ಲಿ ಮಾಡೋಣ ಅದೆಲ್ಲ. ಬಟ್ ಈಗ ಮಾತಾಡೋ ಕಡೆ ಮಾತಾಡ್ಲೇಬೇಕು. ಈಗ ಐಟಿ ಸೆಕ್ಟರ್ ಅಲ್ಲಿ ಆಫೀಸ್ ಅಲ್ಲಿ ಇದೀವಿ, ಸಿಸ್ಟಮ್ ಓಪನ್ ಮಾಡಿದ್ರೆ ಇಂಗ್ಲಿಷ್, ಪ್ರೊಫೆಷನಲ್ ಎನ್ವೈರನ್ಮೆಂಟ್ ಸಿಸ್ಟಮ್ ಓಪನ್ ಮಾಡಿದ್ರೆ ಸಾಫ್ಟ್ವೇರ್ಸ್ ಅಲ್ಲಿ ಇಂಗ್ಲಿಷ್ ಅಲ್ಲೇನೆ, ಅಲ್ಲಿ ಕನ್ನಡ ಬೇಕು ಅಂತ ಆಗಲ್ಲ. ಓಕೆ, ಅದೊಂದು ಜಾಗ ವರ್ಕ್ ಪರ್ಸನಲ್ ಥಿಂಗ್ಸ್ ನಾವು ಇಟ್ಕೋಬಹುದು. ಬಟ್ ಆದ್ರೆ ಹೊರಗಡೆ ಬಂದಾಗ ಮ್ಯಾಕ್ಸಿಮಮ್ ಕನ್ನಡದಲ್ಲಿ ಮಾತಾಡೋಣ, ಟ್ರೈ ಮಾಡೋಣ, ಟ್ರೈ ಆದ್ರೂ ಮಾಡೋಣ. ನಾವು ಏನ್ ಗೊತ್ತಾ ಕುಶಾಲ್, ನಾವು ಕನ್ನಡದಲ್ಲಿ ಮಾತಾಡದೆ ಬೇರೆಯವ್ರನ್ನ ಮಾತಾಡುವಂತ ಅನ್ನೋದ್ರಲ್ಲಿ ಅರ್ಥ ಇಲ್ಲ. ಇವತ್ತು ಸಂಘಟನೆಗಳು ಮತ್ತೆ ಇವರು ಆಟೋ ಡ್ರೈವರ್ಗಳು ಹೇಳೋದು ಅದನ್ನೇ, ಕನ್ನಡದಲ್ಲಿ ಮಾತಾಡಿ. ಆಟೋ ಡ್ರೈವರ್ಗಳು ಎಷ್ಟೊಂದ್ ಜನ ಆಕ್ಚುಲಿ ನೋಡ್ತಾ ಇರ್ತೀವಲ್ಲ, ಒಂದು ಜೆರಾಕ್ಸ್ ಮಾಡಿ ಒಂದು ಪ್ರಿಂಟ್ ಔಟ್ ಹಾಕ್ಬಿಟ್ಟಿರ್ತಾರೆ. ಹೌದೌದು, ಹಿಂದಿಲಿ, ಇಂಗ್ಲಿಷ್ ಅಲ್ಲಿ, ಕನ್ನಡದಲ್ಲಿ. ಇದಕ್ಕೆ ಏನ್ ಮಾಡ್ಬೇಕು, ಎಷ್ಟು, ಹೌದು, ಎಲ್ಲಿಗೆ ಹೌದು ಕುಶಾಲ್. ಹಂಗೆ ಅವ್ರಿಗಷ್ಟು ಭಾಷಾ ಪ್ರೇಮ ನಿಜವಾಗ್ಲೂ ಇಲ್ಲ. ಸುಮ್ಮನೆ ವೆಲ್ ಎಜುಕೇಟೆಡ್ಸ್ ಅಂತ ನಾವ್ ಹೇಳ್ಕೊಳ್ಳೋದಕ್ಕೆ ಇದೀವಿ ಬಿಟ್ರೆ ಅವ್ರಿಗಿರೋಷ್ಟು ಭಾಷಾ ಪ್ರೇಮ ಖಂಡಿತ ನಮ್ಗೆ ಯಾರಿಗೂ ಇಲ್ಲ. ಅದಂತ ಹೌದು. ಆಟೋ ಸಂಘದವ್ರು ನಿಲ್ತಾರೆ. ಹೌದು, ಆತರ ನೋಡಿದ್ರೆ ಬೆಸ್ಟ್ ಅವರು. ಈಗ ನೋಡಿ, ಅವ್ರು ಹೋಗ್ಬಿಟ್ಟು ಯಾರಿಗೂ ಬಡಿಯಲ್ಲ, ಯಾರಿಗೂ ಹೇಳಲ್ಲ. ಅವ್ರ ಪ್ರೀತಿಯಿಂದ ಹೇಳ್ತಾರೆ, ಅವ್ರು ಇದ್ರಲ್ಲಿ ಆಟೋದಲ್ಲೇ ಹಾಕಿರ್ತಾರೆ. ಹೌದು, ಈಗ ಕಲಿಬೇಕು ಅಂತಿದ್ರು ಹೆಂಗಿದ್ರು ಕಲಿತೆ ಅಷ್ಟೇ. ಇವಾಗ ನಾವ್ ಇಂಗ್ಲಿಷ್ ಆಗಿ ಕಲ್ತಿದೀವಿ. ಹೌದು, ಹೊರಗಡೆ ಜೀವನ ಮಾಡ್ಬೇಕು ಕಲ್ತಿದೀವಿ. ನಾವೇನ್ ಬಿಹಾರಿಂದ ಡೆಲ್ಲಿಂದ ಬಂದವರಲ್ಲ, ಹಿಂದಿ ಹೆಂಗ್ ಬರುತ್ತೆ ನಮ್ಗೆ, ಆಯ್ತಾ, ಹಿಂದಿ ಕಲ್ತೀವಿ. ಇವಾಗ ನಾವು ಈ ಸ್ಟೇಟ್ ಬಿಟ್ಟು ಬೇರೆ ಸ್ಟೇಟ್ ಇವಾಗ ಹೋಗ್ತೀವಿ. ಒಂದ್ ಇವಾಗ ನಾವ್ ಒಂದು ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಇಂಥದೇ ಮುಗಿಸ್ಕೊಂಡಿರ್ತೀವಿ, ಇದರಿಂದ ಇದು ಮುಂದಕ್ಕೆ ಹೋಗಿ ಅಲ್ಲಿ ಹೋಗ್ತೀವಿ ಅಂದ್ರೆ ನಾವು ಬೇಕಾಗುತ್ತೆ. ಅದೇ ನಾವು ಅದರಿಂದ ಆಚೆ ಬಂದ್ರೆ ನಾವು ನಮ್ಮ ಭಾಷೆ ಏನಿದೆ, ನಮ್ಮ ಮನೇಲಿ ಏನ್ ಮಾತಾಡ್ತೀವಿ ಅದನ್ನೇ ಮಾತಾಡ್ಬೇಕು. ನಾನ್ ಹೇಳೋದ್ರೆ ಅಷ್ಟೇ. ಈಗ ನನಗಷ್ಟೇ ಈಗ ಹೊರಗಡೆ ಹೈದರಾಬಾದ್ಗೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ. ಆಯ್ತಾ, ಈಗೊಂದು ಬರಲ್ಲ ಅಲ್ಲಿ ಲ್ಯಾಂಗ್ವೇಜ್ಗಳು ನಮಗೆ, ಆಯ್ತಾ, ಏನೋ ಮೂವಿ ಗಿವಿ ನೋಡಿ ಒಂದ್ ಸಣ್ಣ ಪುಟ್ಟ ಪದಗಳು ಅರ್ಥ ಆಗ್ಬೋದು, ಓಕೆ ಆಯ್ತಾ, ಅದೇ ಒಂದ್ ಧೈರ್ಯ. ಅದ್ ಬಿಟ್ರೆ ಏನು ಇಲ್ಲ. ಆಯ್ತಾ, ಯಾರು ಇಲ್ಲ ಅಂದಾಗ ಹಿಂದಿಲ್ ಮಾತಾಡ್ಬೇಕೋ ಗೊತ್ತಾಗಲ್ಲ, ಕನ್ನಡದಲ್ಲಿ ಮಾತಾಡ್ಬೇಕೋ ಗೊತ್ತಾಗಲ್ಲ. ಅವೆರಡರಲ್ಲೂ ಮಾತಾಡಿದ್ರೆ ಅವ್ರು ರೆಸ್ಪಾನ್ಸ್ ಮಾಡಲ್ಲ. ಲಾಸ್ಟ್ ಗೆ ಟ್ರಾನ್ಸ್ಲೇಟರ್ ಯೂಸ್ ಮಾಡ್ಕೊಂಡು ಬದುಕೋ ಜೀವನ ಬಂದ್ಬಿಡುತ್ತೆ. ಎಷ್ಟೇ ಸರಿ ಅಂದ್ರೆ ನೀವು ಥಿಂಕ್ ಮಾಡಿ, ನಿಮಗೆ ಈಗ ನೀವು ಅವ್ರ ಭಾಷೆಯಲ್ಲಿ ಮಾತಾಡಿದ್ರೆ ನಿಮ್ಗೆ ಆಪ್ಷನ್ ಇಲ್ಲ. ಆದ್ರೆ ಇಲ್ಲಿ ಆಗ್ಬೇಕು, ಹೊರಗಡೆ ಬದುಕನ್ನ ತುಂಬಾ ಆಪ್ಷನ್ಸ್ ಕೊಟ್ಬಿಟ್ಟು ನೀವು ಆಪ್ಷನ್ಸ್ ನ ಸ್ಟಾಪ್ ಮಾಡಿ. ಎಲ್ರು ಯಂಗ್ಸ್ಟರ್ಸ್ ಎಲ್ಲ ಆಪ್ಷನ್ ಸ್ಟಾಪ್ ಮಾಡಿ. ಅಫ್ಕೋರ್ಸ್ ಅವರು ಟ್ರಾನ್ಸ್ಲೇಟ್ ಯೂಸ್ ಮಾಡ್ಕೊಂಡು ಕನ್ನಡದಲ್ಲೇ ಮಾತಾಡ್ತಾರೆ.
ಎಲ್ಲ ಕಂಟಿನ್ಯೂ ಆಗುತ್ತೆ, ಎಲ್ಲ ಚೇಂಜ್ ಆಗುತ್ತೆ. ಸೊ ಎಲ್ಲ ನಮ್ ಕೈಲಿದೆ ಅಷ್ಟೇ. ಇದೊಂಥರ ಹೆಂಗಾಯ್ತು ಅಂತ ಅಂದ್ರೆ, ಹೌದು, ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ 0 ಹಿಡ್ಕೊಂಡು ನಾವು ಕೈಯಲ್ಲಿ ಐಫೋನ್ ಹಿಡ್ಕೊಂಡು ಒಳ್ಳೆ ಬಟ್ಟೆ ಹಾಕೊಂಡು ಓಡಾಡ್ಕೊಂಡು ಶೋ ಅಪ್ ಮಾಡಿ ಆತರ ಆಯ್ತಾ. ನಮ್ದು ಹುಟ್ಟಿಗೆ ಬೆಳೆದಿರೋದು ಕನ್ನಡದಲ್ಲೇ ಆಗಿ ಹೊರಗಡೆ ಮಾತ್ರ ಕೆಲವರು ಹೊರಗಡೆ ಮಾತ್ರ ಯಾರಿಗೋ ತೋರ್ಸ್ಕೊಳಕ್ ಬಂದ ತಕ್ಷಣ ಇಂಗ್ಲಿಷು ಇಲ್ಲ ಹಿಂದಿ ಅವ್ರ ಲ್ಯಾಂಗ್ವೇಜ್ ಅಲ್ಲೇ ಮಾತಾಡಕ್ ಹೋಗ್ತೀವಲ್ಲ, ಅದೊಂಥರ ಹಂಗಾಗುತ್ತೆ. ಒಳಗಿರೋದು ಇದೆ ತಾನೆ, ಹೊರಗಡೆ ಅದನ್ನ ತೋರ್ಸ್ಕೋಬೇಕು, ಇದನ್ನೇ ತೋರ್ಸೋಣ, ಅದ್ರ ಜೊತೆಗೆ ಅದನ್ನ ತೋರ್ಸೋಣ, ಎರಡೂ ಇದೆ ಅಂತ ಓಕೆ, ಏನ್ ತೊಂದ್ರೆ ಇಲ್ಲ, ಬರುತ್ತೆ ಇದು ಬರುತ್ತೆ ಅಂತ. ನಾವೇ ಒಂದ್ ಸ್ವಲ್ಪ ಇಂಜರ್ ಇದ್ದಾಗ ಏನಾಗುತ್ತೆ, ನನಗನ್ಸೋದು ನಾವೇ ಒಂದ್ ಸ್ವಲ್ಪ ಇಂಜರ್ ಇದ್ದಾಗ ಏನಾಗುತ್ತೆ, ಅವ್ರಗಳಿಗೆ ಅದೊಂಥರ ಫುಲ್ ಪ್ಲಸ್ ಪಾಯಿಂಟ್ ಸಿಗ್ದಂಗೆ. ಹೌದು, ಒಂದೇ ಸತಿ ಅವ್ರು ಅಲ್ಲಿಗೆ ಅಡಾಪ್ಟ್ ಆಗ್ತಾರೆ, ಅವ್ರ ಹೆಂಗೆ ಮಾಡ್ತಾರೆ. ಆಮೇಲೆ ಈ ಒಂದ್ಸತಿ ನಾವ್ ಹಿಂಗ್ ಕರ್ಕೊಂಡೋದ್ಮೇಲೆ ಮತ್ತೆ ಇವ್ರ ನೋಡ್ಸ್ಕೊಂಡು ಹಿಂಗ್ ಕರ್ಕೊಬರೋದು ಬಹಳ ಕಷ್ಟ. ಹೌದು, ಕಷ್ಟ ಅನ್ನೋದಕ್ಕೆ ಬರಲ್ಲ, ರೆಡಿ ಇರಲ್ಲ. ಅಲ್ಲಿ ಅವರು ಫಸ್ಟ್ ಗೇರ್ ಇಂದ ಸೆಕೆಂಡ್ ಗೇರ್ ಥರ್ಡ್ ಗೇರ್ ಶುರು ಮಾಡ್ಕೊಂಡು ಅವ್ರ ಆ ಭಾಷೆಗೆ ಅಡಾಪ್ಟ್ ಆಗ್ಕೊಂಡು ಹೋಗ್ತಾ ಇರ್ತಾರೆ. ಹೌದು, ನಾವ್ ಇವಾಗ ನಮ್ ಟ್ರಕ್ಕಿಗೆ ಕರ್ಕೊಂಡ್ಬಂದು ನಾವ್ ಇಲ್ಲಿ ಕರ್ಕೊಂಡು ಹೋಗ್ತೀವಿ, ಅವಾಗ ಅವ್ರಿಗೂ ಇದು ಎಕ್ಸ್ಪೀರಿಯನ್ಸ್ ಇರುತ್ತೆ, ಕನ್ನಡ ಕಲಿಬೇಕು, ಮಾಡ್ಬೇಕು, ಮಾತಾಡ್ಬೇಕು ಅಂತ. ಏನೋ ಎಲ್ಲ ಅವ್ರವ್ರಿಗೆ ಬಿಟ್ಟಿದ್ದು. ಇವಾಗ ನಮ್ದು ಇಲ್ಲಿ ನೋಡ್ಕೊಂಡ್ಬಿಟ್ಟು ಅದಕ್ಕೆ ಎಷ್ಟು ಜನ ಬೈಕ್ ಹತ್ತಿರ್ತಾರೆ, ಎಷ್ಟು ಜನ ಖುಷಿ ಪಡ್ತಿರ್ತಾರೆ ಅಂತ ನಮಗೆ ಗೊತ್ತಿಲ್ಲ ಆಯ್ತಾ. ನಮ್ ಡೈಲಿ ಲೈಫ್ ಅಲ್ಲಿ ನಾವು ಮಾಡ್ತಿರೋದು, ಆಮೇಲೆ ನಾವು ನೋಡಿದ ಎಕ್ಸ್ಪೀರಿಯನ್ಸ್ ಬಗ್ಗೆ ನಾನು ನೀವು ನನ್ನ ಹತ್ರ ಮಾತಾಡಿದ್ರಿ ಹಂಗೆ. ಹೌದು, ನೋಡೋಣ ಯಾರು ಏನೇನು ಹೇಳ್ತಾರಂತ. ಮತ್ತೆ ಇನ್ನೇನ್ ಸಮಾಚಾರ ಹೇಳ್ಬೇಕು ಸರ್. ಅದೇ ಇವತ್ತಿಂದು ಅದೇ ಮೇನ್ ರೀಸನ್ ಅದನ್ನೇ. ಇದೊಂದು ಯಾಕೆಂದ್ರೆ ಮೊನ್ನೆ ಇದು ಮಾತಾಡ್ಬೇಕು ಅಂತ ಅನ್ಸಿದ್ರೆ ನಾನು ಮತ್ತೆ ಡಿಸ್ಕಸ್ ಮಾಡಿದ್ದೆ. ನೀನು ನನಗೆ ಆ ಬೋರ್ಡ್ ನೋಡಿ ತುಂಬಾ ಬೇಜಾರಾಗೋಯ್ತು ಕುಶಲ್. ಆತರ ಹೋಟೆಲ್ ಮುಂದೆ ಬೋರ್ಡ್ ಇದ್ದಿದ್ದು ತುಂಬಾ ಹರ್ಟ್ ಏನಪ್ಪ ಈ ತರ. ಮಾರನೇ ದಿನ ಅದು ಕನ್ನಡ ಸಂಘಟನೆ ಹೋಗಿ ಫುಲ್ ಬೋರ್ಡ್ ಎಲ್ಲ ಹೊಡೆದಾಗ ಸೀಸ್ ಮಾಡ್ಸಿದ್ದಾರೆ. ಓಕೆ, ಬಟ್ ಅಲ್ಲಿ ಆ ಮಟ್ಟದಕ್ಕೂ ಬಿಟ್ಕೊಂಡಿದ್ದು ನಾನು ಹೇಳ್ತಿರೋದು. ಮಾಡಾದ್ಮೇಲೆ ಹೋಗಿ ಹೊಡಿಬಹುದು. ಹೌದು, ಬಟ್ ಅವ್ರಿಗೆ ಹಂಗೆಲ್ಲ ಮಾಡ್ಬೇಕು ಅಂತ ಮನ್ಸ್ ಬರ್ತಿದೆ ಅಂದ್ರೆ ಒಂದು ಅಷ್ಟು ಧೈರ್ಯ ಹೆಂಗ್ ಬಂತು ಖುಷಿ. ನಾನು ಇದನ್ನ ಧೈರ್ಯ ಅನ್ಕೊಳಲ್ಲ. ಎರಡು, ಒಂದು ನಾವಷ್ಟು ಸದ್ರ ತಗೊಂಡಿದ್ದಾರೆ, ಇಲ್ಲ ನಮ್ಮೇಲೆ ಅವ್ರಿಗೆ ಅಷ್ಟು ಸಿಟ್ಟು ಬಂದಿದೆ. ಹೌದು ಹೌದು. ಈಗ ಏನ್ ಗೊತ್ತಾ, ಆಕ್ಚುಲಿ ಇವಾಗ ನಾವೆಲ್ಲದನ್ನು ಒಂದೇ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಕ್ಕಾಗಲ್ಲ. ಒಂದ್ ಕಾಯಿನ ಮೇಲೆ ಹೇಳ್ತಾ ಇರುತ್ತೆ. ಕೆಲವ್ರು ಏನ್ ಗೊತ್ತಾ, ಅಯ್ಯೋ ಅವ್ರು ಏನ್ ಮಾಡ್ತಾರೆ ನಾನು ಮಾಡ್ತೀನಿ ಅಂತ ಆಟ ಮಾಡೋರು ಇರ್ತಾರೆ. ಇನ್ ಕೆಲವರು ನನಗೆ ಅವತ್ತು ಹಿಂಗ್ ಮಾಡಿದ್ರು, ನಂಗೆ ಎಷ್ಟು ಸಿಟ್ಟಿದೆ ಅಂತ. ಸೊ ಇಲ್ಲಿ ಏನ್ ಗೊತ್ತಾ, ನಾವ್ ಒಂಥರ ಸೈಕಾಲಜಿಕಲ್ ಆಗಿ ಥಿಂಕ್ ಮಾಡಕ್ ಹೋದ್ರೆ ಅವ್ರಿಗೆ ಯಾವ ಮನಸ್ಥಿತಿಯಲ್ಲಿ ಅವ್ರು ಮಾಡಿದಾರೆ ನಮಗೆ ಗೊತ್ತಿಲ್ಲ. ಹೌದು, ಮಾಡಿರೋ ತಪ್ಪೆ ಅದನ್ನ ನಾವಂತ ನಾನು ಅಲ್ಲಿ ಕಳ್ತನ ನೋಡಿ ಬೋರ್ಡ್ ಹೊಡೆದಾಕಿದ್ದೆ ಸಿಟ್ಟು ಅಂತ ಬಂದೇ ಬರುತ್ತೆ. ಮಾಡ್ತೀವೋ ಮಾಡಲ್ವಾ ಪ್ರತಿಯೊಬ್ಬರಿಗೂ ಆ ಸಿಟ್ಟು ಬರುತ್ತೆ, ಹೊಡೆದಾಡ ಅಂತ ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಅವ್ರು ಯಾವ ತರ ಮಾಡಿದಾರೆ ಅಂತ ಗೊತ್ತಿಲ್ಲ. ನಮ್ಮನ್ನ ಸದ್ರವಾಗಿ ತಗೊಂಡಿದಾರ ಅಥವಾ ನಮ್ಮ ಮೇಲೆ ಅಷ್ಟು ಸಿಟ್ಟು ಬರ್ತಿದ್ಯಾ, ಎರಡು ನಮ್ ಕೈಲೇ. ಬಟ್ ಆದ್ರೆ ನಾನ್ ಕೇಳೋ ಕಾರಣ ನಾವು ಫ್ರೀ ಬಿಡ್ಕೊಂಡಿದೀವಿ. ಹೌದು, ಸಿಟ್ಟು ಬರ್ತಿದೆ ಅಂದ್ರೆ ನಾವು ಅವರಿಗೆ ಏನು ಅದೇ ಅವ್ರಿಗೆ ಒಂದ್ ಚಾನ್ಸ್ ಕೊಡೋಕ್ಕಿಂತ ಮುಂಚೆನೆ ನಾವು ಅವ್ರಿಗೆ ಹೋಗ್ಬಿಟ್ಟು ದಬ್ಬಾಳಿಕೆ ಮಾಡೋದು. ದಬ್ಬಾಳಿಕೆ ಅಂತ ಹೇಳಕ್ಕಾಗಲ್ಲ. ನಾವೇನ್ ಗೊತ್ತಾ, ಕೆಲವರು ಹೋಗ್ಬಿಟ್ಟು ಮಾತಾಡ್ತಿಲ್ಲ ಇದ್ ಮಾಡಿದ್ವಿ. ಕೆಲವರು ಹುಡುಗರುಗಳು ನೋಡಿದೀವಿ ಆಯ್ತಾ, ಸುಮ್ನೆ ಕಿರಿ ತೆಗಿಯೋದು ಹಿಂದಿ ಹುಡುಗರು. ಕೆಲವರು ಆಕ್ಚುಲಿ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲೇ ಒಬ್ಬ ಹುಡುಗ ಇದ್ದ ಆಯ್ತಾ, ಅಂದ್ರೆ ಒಬ್ರು ಹಿಂಗೆ ಒಂದು ಕೆಫೆ ಕರ್ಸ್ಕೊಂಡಿರು. ಆ ಹುಡುಗ ಪಾಪ ಮಾತಾಡ್ತಿದ್ದ ಕನ್ನಡ. ಒಂದೊಂದು 2 ವರ್ಷದಿಂದ ಇಲ್ಲೇ ಕರ್ನಾಟಕದಲ್ಲ ಇದನ್ನ ಮಾತಾಡ್ತೀನಿ. ಬೇರೆ ಯಾರೋ ಹುಡುಗರು ಬಂದವರು ಅವರೆಲ್ಲ ದೊಡ್ಡವರೇ, ಏನೊಂದು 25 to 30 ಇರೋರೆ ಆಯ್ತಾ. ಏನ್ ಅವ್ರನ್ನ ಚಿಕ್ಕ ಮಕ್ಳಲ್ಲ, ಏನ್ ಬುದ್ಧಿ ಇಲ್ಲ ಅನ್ನಕ್ಕೆ. ಅವರೆಲ್ಲ ಪಾರ್ಟಿ ಗಿಟ್ಟಿ ಮಾತಾಡ್ಕೊಂಡು ಕೂತಾಗ ಸುಮ್ನೆ ಕದ್ಬಿಟ್ಟು ಅವನಿಗೆ ಸುಮ್ನೆ ಕನ್ನಡ ಕೇಳ್ಕೊಂಡು ಇದ್ ಮಾಡ್ತಾರೆ. ಅವ್ನು ಮಾತಾಡ್ತಾ ಇದ್ದಾನೆ. ಈಗ ಹಿಂದಿಯವರು, ತೆಲುಗುವರು, ತಮಿಳವರು, ಕನ್ನಡದವರು ಅಂದ ತಕ್ಷಣ ಎಲ್ಲರೂ ಒಂದೇ ತರ ಇರ್ತಾರೆ ಅಂತ ಅಲ್ಲ. ಎಲ್ಲಾ ಊರಲ್ಲೂ, ಎಲ್ಲಾ ಮನೆಗಳಲ್ಲೂ ಎಲ್ಲಾ ಮನಸ್ಥಿತಿ, ಎಲ್ಲಾ ಸ್ವಭಾವದವ್ರು ಇರ್ತಾರೆ. ಸೊ ಅದ್ ನನಗೆ ತಪ್ಪು ಅನಿಸ್ತು. ಅವ್ರ ಮೇಲೆ ಸುಮ್ನೆ ದಬ್ಬಾಳಿಕೆ ಮಾಡಿದ್ ಇದ್ ಮಾಡಿದ್ ಹಂಗೆ. ಸೊ ಆತರ ಮಾಡಿದಾಗ ಏನಾಗುತ್ತೆ ಗೊತ್ತೆ, ಕೆಲವರಿಗೆ ಏಟರ್ಟ್ನೆಸ್ ಶುರು ಆಗುತ್ತೆ. ಹೌದು, ಅವ್ನು ನಮ್ ಜೊತೆ ನಮ್ ಕಡೆನೇ ಇರ್ತಾನೆ. ಯಾಕಂದ್ರೆ ನಾವೇ ಮಾತಾಡಿರ್ತೀವಿ, ನಮಗೆ ಗೊತ್ತಿರುತ್ತೆ. ಕ್ಲೋಸ್ ಸರ್ಕಲ್ ಅಲ್ಲಿ ಇರೋರಿಗೆ ಅವ್ನು ಮಾತಾಡಿದ್ದಾನೆ. ಸೊ ಮಾತಾಡ್ತಿದ್ದಾನೆ ಅಂದ್ಮೇಲೆ ಈಸ್ ಗಿವಿಂಗ್ ಇಸ್ ಬೆಸ್ಟ್. ಇನ್ನು ಇಂಪ್ರೂವ್ ಆಗ್ತಾ ಹೋಗ್ತಾನೆ ಡೇ ಬೈ ಡೇ. ಒಂದೇ ದಿವಸ ಎಲ್ಲ 100 ಸ್ಕೋರ್ ಮಾಡಕ್ಕಾಗಲ್ಲ. ಜಸ್ಟ್ ಪಾಸ್ ಆಗ್ತೀವಿ, ಫಸ್ಟ್ ರ್ಯಾಂಕು, ಸೆಕೆಂಡ್ ಕ್ಲಾಸು, ಫಸ್ಟ್ ಕ್ಲಾಸು, ಹಂಗಂದ್ ಆಮೇಲೆ ಡಿಸ್ಟಿಂಕ್ಷನ್ ಹಂಗ ಹೋಗ್ತೀವಿ. ಸೊ ಅವನು ಒಂದು ಸ್ಟೆಪ್ ಬೈ ಸ್ಟೆಪ್ ಇದ್ದ. ಬಟ್ ಆ ಹುಡುಗರು ಮೆಂಟಾಲಿಟಿನೂ ಹಂಗಿತ್ತು. ಅವ್ರಿಗೆ ಇನ್ಯಾರೋ ಉಡ್ಸಿರ್ಬೋದು, ಅದಂತ ನಿನ್ನೆಲ್ಲ ಹೋಗ್ಬೋದು. ನಾವ್ ಅದನ್ನು ಮಾಡಬಾರ್ದು ಆಕ್ಚುಲಿ. ಈಗ ಒಬ್ರು ಅವ್ರು ಹಿಂಗೆ ಅಂದ ತಕ್ಷಣ ಇವನು ಹಂಗೆ, ಇವಳು ಹಂಗೆ, ಅವನು ಹಂಗೆ, ಅವರು ಹಂಗೆ ಅಂತ ಡಿಸೈಡ್ ಮಾಡೋದು ತಪ್ಪು ಅಂತ ನಾವು ಹೇಳ್ತೀವಿ. ಸೊ ಓವರ್ ಆಲ್ ಅಂತ ಬಂದ ಈಗ ನಾವ್ ಇಷ್ಟೊತ್ತು ಮಾತಾಡಿದ್ರಲ್ಲಿ ನಾವ್ ಹೇಳಕ್ ಹೊರಟಿರೋದು ಏನಂತಂದ್ರೆ, ನಾವು ಅವ್ರಿಗೆ ಅಡ್ಜಸ್ಟ್ ಆಗೋದ್ ಬೇಡ. ನಾವ್ ಅವ್ರಿಗೆ ಅಡ್ಜಸ್ಟ್ ಖಂಡಿತ ಬೇಡ. ನಾವು ನಮ್ ಜಾಗದಲ್ಲಿ ನಾವಿರೋದು, ಅವ್ರ ಹೊರಗಡೆ ನಮ್ಮಿರೋದು. ನಾವು ಅವ್ರಿಗೆ ಅಡ್ಜಸ್ಟ್ ಆಗೋದ್ ಬೇಡ. ಅವ್ರು ನಮ್ಗೆ ಅಡ್ಜಸ್ಟ್ ಆಗೋ ತರ ಒಂದು ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡ್ಕೊಡೋಣ. ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡ್ಕೊಡೋಣ, ತಪ್ಪೇನಿಲ್ಲ ಅದ್ರಲ್ಲಿ. ಅಂತೂ ಕೇಳಿಲ್ಲ ಅಂದ್ರೆ ನೆಕ್ಸ್ಟ್ ನೀವು ಹೇಳಿದಂಗೆ ದಂಡಂ ದರ್ಶನ ಅದೇ ಒಂದು ಹೆಲ್ದಿ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡ್ಕೊಡೋಣ. ನಾವೇನು ಇಷ್ಟ ಅದನ್ನ ಹೆಂಗ್ ಮಾಡ್ಬೋದು, ನಾವು ಕನ್ನಡದಲ್ಲಿ ಮಾತಾಡಿ. ಫಸ್ಟ್ ಅವ್ರು ಬಂದಾಗ ಕನ್ನಡದಲ್ಲಿ ನಾವು ಗ್ರೀಟಿಂಗ್ ಮಾಡಿ, ಕನ್ನಡದಲ್ಲಿ ನಾವು ಕನ್ನಡದಲ್ಲಿ ಮಾತಾಡಿಸಿ ಎಲ್ಲ ಮಾಡೋಣ. ಅವ್ನ ಅರ್ಥ ಆಗ 100 ಕುಶಾಲ್ ಇಲ್ಲಿ ಬಂದಿರೋರು ಯಾರೇ ಆಗ್ಲಿ ಇಲ್ಲಿ ಬರುವ ಅಂತ. ಹೌದು ಆಯ್ತಾ, ನೀವು ನನಗೆ ಇವಾಗ ಫುಲ್ ಕ್ಲೋಸ್ ಆದ್ರಿ, ಒಳ್ಳೆ ಫ್ರೆಂಡ್ಶಿಪ್ ಬಾಂಡ್ ಬೆಳೀತು. ಅವಾಗ ಮಚ್ಚ ಬಾ ಟ್ರಿಪ್ ಹೋಗೋಣ ಅಂತಂದ್ರೆ ನಾನು ಬರ್ತೀನಿ. ಹೌದು, ಯಾಕೆ ಬರಲ್ಲ, ಅಡ್ಜಸ್ಟ್ ಆಗ್ತೀನಿ. ಈಗ ಏನೋ ಒಂದು ವಿಚಾರದಲ್ಲಿ ಅಡ್ಜಸ್ಟ್ ಆಗ್ತೀವಿ. ಸೊ ಇವಾಗ ನಾವು ಅವರಿಗೆ ಒಂದು ಒಳ್ಳೆ ಬಾಂಡಿಂಗ್, ಒಂದು ಸರ್ಕಲ್ ಅಂತ ಕ್ರಿಯೇಟ್ ಆದಾಗ ಅವರು ನಿಧಾನ ಕಲಿತಾರೆ, ಕಲಿತಾರೆ. ಎಲ್ರು 100 ಜನನು ಅಷ್ಟು ಒಳ್ಳೆಯವರು ಇರಲ್ಲ. ಅಟ್ಲೀಸ್ಟ್ 30-40% ನಾವು ಆಕ್ಚುಲಿ ಇಷ್ಟು ಕಾಂಟ್ರವರ್ಸಿಗಳು ಕೇಳ್ತಿದೀವಿ. ಹೌದು,
ಇಷ್ಟಕ್ಕಾದ್ರು ಬಂದು ನಿಲ್ಲುತ್ತೆ, ಹೌದೌದು ನಾಳೆ ಇಷ್ಟಕ್ಕೆ ಬರುತ್ತೆ, ನಾಡಿದ್ದು ಇಷ್ಟಕ್ಕೆ ಬರುತ್ತೆ. ಸೊ ಅದು ಏನಿದೆ ಅದು ಕಾಲಕ್ರಮೇಣ ಸರಿ ಹಾಗೇ ಕಮ್ಮಿ ಆಗುತ್ತೆ. ಆಗ್ತಾ ಬರುತ್ತೆ. ಹೌದು. ಹಂಗೆ ಆತರ. ಈಗ ಇನ್ನೊಂದೇನು ಗೊತ್ತಾ, ಎಲ್ಲಾ ಕಡೆ ನಾವೀಗ ಕರ್ನಾಟಕ ಫ್ಲಾಗ್ ಹಾಕಿ ಕನ್ನಡ ಕನ್ನಡ ಅಂತ ವರ್ಡಿಂಗ್ಸ್ ಬರ್ದಿ ನಾನೆಲ್ಲ ಸ್ಟೋರಿ ಹಾಕೊಂಡು ಸ್ಟೇಟಸ್ ಹಾಕೊಂಡು ಹಂಗೆಲ್ಲ ಮಾಡ್ಬಿಟ್ರೆ ಏನು ಚೇಂಜ್ ಆಗಲ್ಲ. ಫಸ್ಟ್ ನಾವು ಮಾತಾಡಬೇಕು. ಅವ್ರ ಕಿವಿಗೆ ಬಿಡೋದು ಮಾತು, ಕಣ್ಣಿಗೆ ಕಾಣೋದಕ್ಕಿಂತ ಕಿವಿಗೆ ಬೀಳೋದು ಇಂಪಾರ್ಟೆಂಟ್. ಸೊ ನಾವು ಅದರಲ್ಲಿ ವ್ಯವಹಾರ ಏನು ನಮ್ಮ ಒಂದು ಕನ್ನಡ ಅಂತ ಇದೆ ಒಂದು, ಅದ್ ಬಿಟ್ರೆ ಇನ್ನೇನು ನಾವು ಏನೋ ಈ ಒಂದು ಇದು ಮಾಡ್ತೀವಿ, ಏನೋ ಒಂದು ಬಾಂಡಿಂಗ್ ಇರ್ಬೋದು, ಏನಾದ್ರು ಆ ವಿಚಾರದಲ್ಲಿ ನಾವು ಹೆಂಗೆ ಮಾತಾಡ್ತೀವಿ ಅದನ್ನ ನಾವು ಅವ್ರಿಗೆ ಹೆಂಗೆ ಮ್ಯಾಚ್ ಆಗುತ್ತೆ ಅದನ್ನ ನೋಡ್ಕೊಂಡು ಕನ್ನಡ ಅರ್ಥ ಮಾಡ್ಕೋದನ್ನ ಸ್ವಲ್ಪ ಕನ್ನಡ, ಹಿಂದಿ ಇಲ್ಲ ಇಂಗ್ಲೀಷ್, ಅವ್ರದ್ದು ಯಾವ ಲ್ಯಾಂಗ್ವೇಜ್ ಅದ್ರಲ್ಲಿ ಅರ್ಥ ಮಾಡ್ಕೊಂಡು ಹಿಂಗೆ ಮಿಕ್ಸಲ್ಲಿ ಮಾತಾಡ್ತಾ ಇದ್ದಾರೆ. ಅವ್ರು ನಿಧಾನಕ್ಕೆ ನಮ್ಮ ಕಡೆಗೂ ಅವರು ಅದೇ ಥರ ಟ್ರೈ ಕೊಡ್ತಾರೆ ಅಂತ ನನ್ನ ಒಪಿನಿಯನ್. 100% ಅಲ್ದವ್ರಿಗೆ ಅಟ್ಲೀಸ್ಟ್ ಮೆಜಾರಿಟಿ ಆಫ್ ಮೆಂಬರ್ಸ್ ಕೊಡ್ತಾರೆ. ಹೌದು. ಸೊ ಹಂಗೆ ನಾವು ಬರೀ ಪೋಸ್ಟರು ಬ್ಯಾನರು ಅದಕ್ಕಂಡು ಇದ್ ಮಾಡಿದ್ರೆ ಮಾಡ್ಬೇಕು. ನಮ್ಮ ಕರ್ನಾಟಕ ನಾವು ಮಾಡೋಣ ನಿಲ್ಲಕ್ಕಾಗಲ್ಲ. ಎಲ್ಲ ಮಾಡ್ಕೊಂಡು ಕನ್ನಡದಲ್ಲಿ ಮಾತಾಡ್ಸೋಣ, ಫಸ್ಟ್ ಕನ್ನಡದಲ್ಲಿ ಮಾತಾಡ್ಸೋಣ, ಎಲ್ಲ ಮಾಡ್ಕೊಂಡು ನಮ್ಮ ರಾಜ್ಯದಲ್ಲಿ ಸಿಟ್ಟಲ್ಲಿ ಮಾತಾಡ್ಸೋದಲ್ಲ. ಅವನು ಇಂಗ್ಲಿಷ್ ಮಾತಾಡ್ತಾನೆ ಕನ್ನಡ ಹಂಗಲ್ಲ. ನಾವು ನಾರ್ಮಲ್ ಆಗಿ ನಾವು ಡೈಲಿ ನನ್ನ ಫ್ರೆಂಡ್ ಹೆಂಗ್ ಮಾತಾಡ್ತೀನಿ ಈಗ ಅವ್ರಿಗೆ ಸಾರಿ ಬಾಯ್ ನಾನು ಏನೋ ನನ್ನ ಫ್ರೆಂಡ್ ತರನೇ ಅನ್ಕೊಂಡ್ಬಿಟ್ಟು ನಾನು ನಿಮ್ಗೆ ಮಾತಾಡ್ದೆ ಅಂದ್ರೆ ಅವ್ನಿಗೆ ಹೆಂಗ್ ಅರ್ಟ್ ಆಗ್ಬೇಡ. ಹೌದು 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 ಇರುತ್ತೆ ವಂಚನಕ್ಕೆ ಎಣಕಕ್ಕೆ ಎರಡ್ ತರ ಇರುತ್ತೆ. ಈಗ ನೀವು ಕನ್ನಡದಲ್ಲಿ ಮಾತಾಡ್ತಿರ್ತೀರ, ಯಾರೋ ಹಿಂದಿಲಿ ಮಾತಾಡ್ತಿರ್ತಾರೆ ಅಂತ ಅನ್ಕೊಳ್ಳೋಣ. ಈಗ ಹರ್ಷ ಚೆನ್ನಾಗಿದ್ಯಾ ಮಚ್ಚ ಅಂದ್ಬಿಟ್ಟು ಮಚ್ಚ ಚೆನ್ನಾಗಿದ್ಯಾ ಅಂತ ಅಂದಾಗ ಅವನಿಗೆ ಅರ್ಥ, ಆಮೇಲೆ ಅವನಿಗೆ ಅರ್ಥ ಆಗದವ್ರೆ ಆಮೇಲೆ ಎಕ್ಸ್ಪ್ಲೇನ್ ಮಾಡಿದ್ರೆ ಐ ಥಾಟ್ ಯು ಆರ್ ಸೋ ಕ್ಲೋಸ್, ಸೊ ನಮ್ಮವರೇ ಅನ್ಸ್ಬಿಡ್ತು ನಾನು ಅದಕ್ಕೆ ಹಿಂಗ್ ಮಾತಾಡ್ತಾರೆ, ಸಾರಿ ನಿಂಗೆ ಬರಲ್ಲ ಅಲ್ವಾ ಅಂತ ಅಂದ್ರೆ ಅವಾಗ ಅರ್ಥ ಆಗುತ್ತೆ. ಕಲಿತಾರೆ ಸ್ವಲ್ಪ. ನಾನು ಈ ತರ ಅಪ್ರೋಚ್ ನಾನು ಇದ್ ಮಾಡ್ತೀನಿ. ಎಲ್ಲರಿಗೂ ವರ್ಕ್ ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ವರ್ಕ್ ಆಗುತ್ತೆ. ಈಗ ವರ್ಕ್ ಮಾಡೋರು ಯಾರಿಗೂ ನಾವು ಇಂಗ್ಲಿಷ್ ಅಲ್ಲಿ ಇರ್ಬೋದು, ಹಿಂದಿ ಇರ್ಬೋದು, ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡೋದು ಯಾಕೆ? ಆಕ್ಚುಲಿ ನಾವು ಈಗ ತಗೋತೀವಿ, ನಾವು ಅದು ಹೇಳ್ಕಂದಲ್ಲೇ ಇರ್ಬೋದು. ಯಾರೊಬ್ಬ ಬಂದು ಕ್ಲೀನ್ ಆಗಿ ಸ್ಟ್ಯಾಂಡರ್ಡ್ ಆಗಿ ಇಂಗ್ಲಿಷ್ ಮಾತಾಡ್ತಿದ್ದಾಗ ನಾವು ಕನ್ನಡದಲ್ಲಿ ಮಾತಾಡೋದು ಕಮ್ಮಿ ಮಾಡ್ತೀವಿ. ಇಲ್ಲ ಒಂದು ಪ್ರೊಫೆಷನಲ್ ಜಾಗದಲ್ಲಿ ಇದ್ದಾಗ ಸಖತ್ತಾಗಿ ಮಾತಾಡ್ತಾನೆ ಅಲ್ವಾ. ಈಗ ನಮ್ಮ ಕ್ಲೈಂಟ್ಸ್ ಗಳು ಯಾರು ಇವಾಗ ಮೀಟಿಂಗ್ ಅಲ್ಲಿ ಮಾತಾಡ್ತಿದ್ದಾಗ ಯಾರೋ ಪಕ್ಷಕ್ಕೆ ಅವ್ರ ಆಕ್ಸೆಂಟ್ ಸಖತ್ತಾಗಿದೆ ಅಲ್ವಾ, ಇಂಗ್ಲಿಷ್ ಕಲಿಬೇಕು. ಯಾಕೆ ನಾವ್ ಆ ಲೆವೆಲ್ಗೆ ಇಲ್ಲ, ಆ ತರ ಇಂಗ್ಲಿಷ್ ನಮಗೆ ಪ್ರೊಫೆಷಿಯಂಟ್ ಆಗಿ ಬರಲ್ಲ ಅಂತ ನಾವು ಥಿಂಕ್ ಮಾಡಿದ್ವಿ. ಅದೇ ತರ ಇವ್ರು ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಮಾತಾಡ್ತಿದಾರಲ್ವಾ ನನ್ನ ಫ್ರೆಂಡ್ ಆಗಿ, ನನಗೆ ಗೊತ್ತಿಲ್ವಲ್ಲ, ಸ್ವಲ್ಪ ಕಲಿಬೇಕು. ಮಚ್ಚ ಬಾ, ಮಚ್ಚ ಹೋಗೋಣ, ಮಚ್ಚ ಬಂದ, ಯಾವಾಗ ಬರ್ತೀಯಾ, ಮಚ್ಚ ಚೆನ್ನಾಗಿದ್ಯಾ, ಅಷ್ಟಾರು ಕಲಿಯಕ್ ಶುರು ಮಾಡ್ತಾರೆ. ನಾನ್ ಹೇಳ್ತೀನಿ ಈ ತರನು ಈಗ ಫ್ರೆಂಡ್ಲಿ ಆಗಿ ಪಾಸಿಟಿವ್ ಆಗಿ ಪ್ರೀತಿಯಿಂದನೂ ಹೀಗೆ ಆರ್ಟ್ ಮಾಡ್ಬೋದು. ಹೌದು ಅಷ್ಟೇ ನಾನ್ ಹೇಳೋದ್ರೆ. ಹಂಗ್ ಮಾಡಿದ್ರೆ ಕಲಿಯಲ್ಲ, ಯಾಕೆ ಕಲ್ಸಕ್ ಆಗಲ್ಲ, ಬಳಸಿದ್ರೆ ತಾನಾಗೆ ಎಲ್ಲ ಚೇಂಜ್ ಆಗುತ್ತೆ ನಾನ್ ಹೇಳೋದ್ರೆ. ಮತ್ತೆ ಸೊ ಓವರ್ ಆಲ್ ನೋಡಿದಾಗ ಕಲಿಯೋಕೆ ಕೋಟಿ ಭಾಷೆ, ಆಡಕ್ಕೆ ಒಂದೇ ಭಾಷೆ, ಕನ್ನಡ ಅಷ್ಟೇ. ನಮ್ಮ ಕನ್ನಡ ಭಾಷೆಗಳ ರಾಣಿ ಭಾಷೆಗಳ ರಾಣಿ ಅಂತ ಕನ್ನಡನ ಕರೀತಾರೆ. ರಾಣಿನ ರಾಣಿಯಾಗಿ ಇರಕ್ ಬಿಡೋಣ. ಅಲ್ಲಿ ಇನ್ನು ಕೆಟ್ಟ ಮಾತುಗಳನ್ನ ಬಳಸಿ ಅದನ್ನ ಕೆಳಗಡೆ ತರದ್ ನಾವು ಬೇಡ. ಅವ್ರಗಳಿಗೆ ಎಷ್ಟಾಗುತ್ತಷ್ಟು ನಾವು ಕನ್ನಡ ಕಲ್ಸೋಣ, ಕನ್ನಡನ ಬಳಸೋಣ. ತುಂಬಾ ದೊಡ್ಡ ದೊಡ್ಡ ಕವಿಗಳು, ಕುವೆಂಪು ಎಲ್ಲರೂ ಕನ್ನಡನ ಬೆಳೆಸಿದ್ದಾರೆ, ಕನ್ನಡನ ಉಳಿಸ್ಬಿಟ್ಟಿದ್ದಾರೆ. ನಾವು ಕನ್ನಡ ಬಳಸೋಣ ಸಾಕು. ಕನ್ನಡ ಬೆಳೆದಾಗಿದೆ, ಹೌದು ಕನ್ನಡ ಹೌದು ನಾವು ಬಳಸೋಣ. ನಾವು ಚಿಕ್ಕ ಮಕ್ಕಳು ಕನ್ನಡ ಅಷ್ಟು ದೊಡ್ಡದಾಗಿ ಬೆಳೆದ, ನಾವು ಅದನ್ನ ಬಳಸ್ತಾ ಇದ್ರೆ ಹೌದು. ಕನ್ನಡಕ್ಕೆ ಬಂದ ಜ್ಞಾನಪೀಠ ಪ್ರಶಸ್ತಿ ಯಾವ ಲ್ಯಾಂಗ್ವೇಜ್ ಬಂದಿಲ್ಲ ಆ ತರ ನೋಡಿದ್ರೆ. ಫಿಲಂ ಇಂಡಸ್ಟ್ರಿ ಹೌದು, ಬೇರೆ ವಿಚಾರಗಳಲ್ಲಿ ಎಷ್ಟು ನೇಮ್ ಮಾಡ್ತಿಲ್ಲ. ಖಂಡಿತ RCB ಹೌದು. ಅದಕ್ಕೇನೆ ಆ ತರ ನೋಡಿದ್ರೆ ಕನ್ನಡ ಬಳಸೋಣ. ಇವತ್ತಿಂದನೇ ಅದೊಂದು ತಗೊಂಡ್ಬಿಡೋಣ, ಪ್ರತಿಜ್ಞೆ ಮಾಡ್ಬಿಡೋಣ. ಇನ್ಮೇಲೆ ನಾವು ಕನ್ನಡ ಪ್ರೈಮರಿ ಲ್ಯಾಂಗ್ವೇಜ್ ಆಗಿ ತಗೊಂಡು ಕನ್ನಡನ ಎಲ್ಲೋದ್ರು ಕನ್ನಡನ ಫಸ್ಟ್ ಕನ್ನಡ ಬಳಸೋಣ, ಕನ್ನಡ ಉಳಿಸೋಣ ಅಷ್ಟೇ. ಎಸ್ಪೆಷಲಿ ನಮ್ಮ ಇದ್ರಲ್ಲಿ ಹೊರಗಡೆ ಹೋದಾಗ ಮಾಡಕ್ಕಾಗುತ್ತೆ ಅಲ್ವಾ. ಈಗ ಅವ್ರವ್ರ ಈಗ ಒಬ್ಬರೇ ಇದ್ದಾಗ ನಾವೀಗ ಕೂತ್ಕೊಂಡು ನಾವಿಬ್ರು ಧೈರ್ಯವಾಗಿ, ಹೌದು, ಒಬ್ಬರೇ ಹೋದಾಗ ಎಲ್ಲರಿಗೂ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಿದ್ದಾಗ, ಅಂದ್ರೆ ನಮ್ ಸ್ಟೇಟ್ ಬಿಟ್ಟು ಹೊರಗೆ ಹೋದಾಗ ಮಾತಾಡ್ತಿದಾಗ ನಾವು ಇದ್ರಲ್ಲಿ ಮಾತಾಡಿ ಇಲ್ಲೇ ಆನ್ಸರ್ ತಗೊಳಕ್ ಆಗಲ್ಲ. ಅವಾಗ ಹೋದಾಗ ನಾವು ಬಗ್ಬೇಕಾಗುತ್ತೆ. ಸೊ ಅದೇ ತರ ಅವರು ಇಲ್ಲಿ ಬಂದಾಗ ಬಗ್ಬೇಕು ಅಂದ್ರೆ ನಾವು ನಮ್ಮ ಭಾಷೆನೇ ಮಾತಾಡ್ತಿದ್ದಾಗ ಆಗುತ್ತೆ. ಆಮೇಲೆ ಇನ್ನೊಂದು ಜಸ್ಟ್ ಚೇಂಜಿಂಗ್ ಥಾಟ್ಸ್, ಇದು ಚಾನಲ್ ನ ನೇಮು. ಸೊ ಇದ್ರಲ್ಲಿ ನಾವು ಮಾತಾಡ್ತಿರೋದು ಏನು ಅಂದ್ರೆ ನಮ್ದೊಂದು ಥಾಟ್ಸ್ ಇರುತ್ತೆ, ನಿಮ್ದೊಂದು ಥಾಟ್ಸ್ ಇರುತ್ತೆ. ನಮ್ ಥಾಟ್ಸ್ ಕೇಳಿ ನಿಮ್ ಥಾಟ್ಸ್ ಗಳು ಚೇಂಜ್ ಆಗ್ಬೋದು, ನಿಮ್ದು ವಿಚಾರ ಏನಿರುತ್ತೆ ಅದು ಬದಲಾಗ್ಬೋದು, ಇಲ್ಲ ನಿಮ್ ವಿಚಾರಗಳು ಬದಲಾಗ್ಬೋದು. ಅದಕ್ಕೋಸ್ಕರ ಡಿಸ್ಕಷನ್, ನೀವು ಅಫೆಂಡ್ ಆಗೋದು ಇಲ್ಲ ನಾವು ಅಫೆಂಡ್ ಆಗೋದು, ಆತರ ಏನು ಯೂಸ್ ಇಲ್ಲ. ಆತರ ಮಾಡೋದು ನಮ್ಮಲ್ಲೇ ಕಿತ್ತಾಟ ಬರುತ್ತೆ ಆಯ್ತಾ. ಅದ್ಬಿಟ್ಟು ನಾವು ಫಸ್ಟ್ ನಮ್ದೇ ನಾವು ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅಂದ್ರೆ ನಾವು ಬೇರೆದೇನು ಬದಲಾಯಿಸಕ್ಕಾಗುತ್ತೆ. ಸೊ ಇದು ನಮ್ಮ ಸುಮ್ಮನೆ ಒಂದು ಆನೆಸ್ಟ್ ಒಪಿನಿಯನ್. ನಮ್ದು ಏನ್ ಇವಾಗ ಲೈಫ್ ಎಕ್ಸ್ಪೀರಿಯನ್ಸ್ 5-10-15 ವರ್ಷದಿಂದ ನಮಗೆ ಬುದ್ಧಿ ಬಂದಾಗಿಂದ ಏನ್ ಕಲ್ತಿದ್ವಿ ಅದ್ರ ಬಗ್ಗೆ ನಾವು ನಮ್ಮ ಫ್ರೆಂಡ್ ಮಾತಾಡ್ತೀವಿ. ಸೊ ನಿಮಗೂ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸ್ ಇರುತ್ತೆ. ಬಟ್ ಅದು ನೀವು ಅದೇ ನಾನು ಹೇಳಿದ್ರೆ ಪಾಸಿಟಿವ್ ಆಗಿ ತಗೊಂತೀರಾ, ನೆಗೆಟಿವ್ ತಗೋತೀರಾ, ಏನ್ ಕಮೆಂಟ್ ಹಾಕ್ತೀರಾ ಅದು ನಿಮಗೆ ಬಿಟ್ಟಿದ್ದು. ಶೇರ್ ಮಾಡಿ, ಎಲ್ಲರಿಗೂ ಸಪೋರ್ಟ್ ಮಾಡಿ ಅಷ್ಟೇ. ಮುಗ್ಸೋಣ ಅಥವಾ ಮುಗ್ಸೋಣ? ಆಯ್ತು, ಸಾಕು. ಓಕೆ, ಬಾಯ್ ಬಾಯ್ ಎಲ್ಲರಿಗೂ. ಥ್ಯಾಂಕ್ ಯು. ಇಲ್ಲಿವರೆಗೂ ಯಾರು ನೋಡಿದ್ರೆ ತುಂಬಾ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಶೇರ್ ಮಾಡಿ. ಹೌದು, ಇನ್ನು ಇದೇ ತರ ಈ ಚಾನಲ್ ಅಲ್ಲಿ ಕಂಟೆಂಟ್ ನ ಬಿಡ್ತಾ ಇರ್ತೀವಿ. ಸೊ ನಾವೀಗ ಆಡಿದ್ದು
ಮಾತಿನ ಟೈಟಲ್ ಏನು ಗೊತ್ತಲ್ವಾ? ಸೊ ಇದೇ ಟೈಟಲ್ ಇಂದ ಕಂಟಿನ್ಯೂ ಆಗುತ್ತೆ, ಜಸ್ಟ್ ಮಾತು ಕತೆ. ಸಿ ಯು. ನಾನು ನಿಮ್ಮ ಹರ್ಷ, ಕುಶಾಲ್. ನಾನು ನಿಮ್ಮ ಕುಶಾಲ್ ಶಿರಗೌಡ. ಸಿ ಯು ಸೂನ್. ಧನ್ಯವಾದಗಳು.